So, hi everyone. So, in our last presentation session, we covered many swing components. So, we covered JLabel and image icon. So, then we covered JTextField. So, later we covered three swing buttons. Basically, there were four swing buttons. The first one was J button. The second one was J toggle button. Third one was the checkbox. And the last one is radio button. So, from this presentation session, we shall try to wrap up the last swing button, that is radio button. Then we shall cover the remaining swing components in this particular presentation session. As I had already said, most of the swing components follow the same code pattern. Only when you're creating the graphical user interface in the make GUI method, some changes will take place. Rest all, that is the packages, the applet creation will remain the same. Only the make GUI method will differ. Now we shall look into the remaining swing components in detail. As I had already told, in checkbox, you can select many choices at once, but in radio button, you can select only one choice. So example ನೋಡೋದಿದ್ರೆ ಇಲ್ಲಿ ABC ಅಂತ ಮೂರು ಚಾಯ್ಸ್ ಇದ್ರೆ ನಾನು at any one point of time ಬರೀ one choice ಮಾತ್ರ ಸೆಲೆಕ್ಟ್ ಮಾಡ್ಕೊಳಕ್ಕಾಗೋದು. ಸೊ ಅದನ್ನ ನಾನು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಅಂತ ಕರಿತೇನೆ. ಸೊ ನಾನು ಯಾವ ರೀತಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತೀನಿ ಅಂದ್ರೆ ಮೂರು ರೇಡಿಯೋ ಬಟನ್ ನ ಕ್ರಿಯೇಟ್ ಮಾಡ್ಕೋತೀನಿ. ಸೊ ಪ್ರತಿಯೊಂದು ರೇಡಿಯೋ ಬಟನ್ಗೂ ಒಂದು ಸ್ಟ್ರಿಂಗ್ ನ ಪಾಸ್ ಮಾಡ್ತೀನಿ. ಈ ಮೂರು ರೇಡಿಯೋ ಬಟನ್ ಒಂದು ಗ್ರೂಪ್ ಹಾಕುತ್ತೇನೆ. ಸೊ ಆ ಗ್ರೂಪ್ ಹಾಕೋದ ತಕ್ಷಣ ಇನ್ಸೈಡ್ ದಟ್ ಗ್ರೂಪ್ ಐ ಕ್ಯಾನ್ ಸೆಲೆಕ್ಟ್ ಓನ್ಲಿ ಒನ್ ರೇಡಿಯೋ ಬಟನ್ ಅಟ್ ಎ ಟೈಮ್. ಅದ್ ಯಾವ ರೀತಿ ಅನ್ನೋದನ್ನ ಇನ್ ಡೀಟೇಲ್ ವಿತ್ ಹೆಲ್ಪ್ ಆಫ್ ಜಾವಾ ಪ್ರೋಗ್ರಾಮ್ ನೋಡ್ಕೊಂಡು ಹೋಗೋದ. ಆಸ್ ಯು ಕ್ಯಾನ್ ಸಿ ಇಯರ್, ಸೊ ಎಕ್ಸ್ಪ್ಲನೇಷನ್ ಪಾರ್ಟ್ ಬಂದ್ರೆ ವಾಟ್ ದೇವ್ ಎಕ್ಸ್ಪ್ಲೈನ್ಡ್ ಇಯರ್, radio button are a group of mutually exclusive button in which only one button can be selected at any one time. So bari onde button matra select ಮಾಡ್ಕೊಳ್ಳೋಕ್ಕಾಗೋದು at any one time. They are supported by the JRadio button class which extends JToggle. That is JRadio button ಬಂದು it is a subclass of JToggle button subclass. So JToggle button ಅಲ್ಲೂ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇಲ್ಲಿ ಒಂದು ಕನ್ಸ್ಟ್ರಕ್ಟರ್ ನ ಪ್ರೊವೈಡ್ ಮಾಡ್ತಾರೆ, ಅದರಲ್ಲಿ ಸ್ಟ್ರಿಂಗ್ ನ ಪಾಸ್ ಮಾಡ್ತಾನೆ. ನಾನು ಆಗ್ಲೇ ತೋರಿಸ್ದಂಗೆ, ಸೊ ನೀವು ರೇಡಿಯೋ ಬಟನ್ ಕ್ರಿಯೇಟ್ ಮಾಡಿದ್ರೆ ರೇಡಿಯೋ ಬಟನ್ ಜೊತೆಗೆ ಒಂದು ಸ್ಟ್ರಿಂಗ್ ಪಾಸ್ ಮಾಡ್ತಾ ಇದ್ದೀರಾ. ಸೊ ಆವಾಗ ಒಂದು ರೇಡಿಯೋ ಬಟನ್ ಕ್ರಿಯೇಟ್ ಆಗುತ್ತೆ. ಸೊ ಇನ್ ಆರ್ಡರ್ ಫಾರ್ their mutually exclusive nature to be activated. Mutually exclusive nature ಅಂದ್ರೆ at any one point of time you can select only one radio button. Radio buttons must be configured into a group. So ಎಲ್ಲಾ radio buttons ನು ಒಂದು ಗ್ರೂಪ್ ಅಲ್ಲಿ ಹಾಕೋಬೇಕು. Only one of the buttons in the group can be selected at any time. ಸೊ ನನ್ನ ಗ್ರೂಪ್ ಅಲ್ಲಿ ಸುಮಾರು ಬಟನ್ಸ್ ರೇಡಿಯೋ ಬಟನ್ಸ್ ಹಾಕೊಂಡಿರ್ತೀನಿ. ಆ ಸುಮಾರು ರೇಡಿಯೋ ಬಟನ್ಸ್ ಅಲ್ಲಿ ಐ ಕ್ಯಾನ್ ಸೆಲೆಕ್ಟ್ ಓನ್ಲಿ ಒನ್ ಬಟನ್ at any one point of time. For example, if user presses a button that is in a group, any previously selected button in that group is automatically deselected. ಅದ್ ಯಾವ ರೀತಿ ಅಂದ್ರೆ, ಸಪೋಸ್ ಈಗ ಬಿ ಸೆಲೆಕ್ಟ್ ಆಗಿದೆ, ನಾನೇನಾದ್ರು ಈಗ ಎ ನ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕಲಿ ಬಿ ಗೆಟ್ಸ್ ಡಿಸೆಲೆಕ್ಟೆಡ್ ಬಿಕಾಸ್ you have put all this button inside a group. So ಎಲ್ಲಾ ಬಟನ್ ಒಂದು ಗ್ರೂಪ್ ಒಳಗೆ ಇರೋದ್ರಿಂದ at any one point of time ಆ ಗ್ರೂಪ್ ಒಳಗೆ ಯಾವ್ದಾದ್ರು ಒಂದು ಬಟನ್ ಮಾತ್ರ ಸೆಲೆಕ್ಟ್ ಆಗಿರ್ಬೇಕು. ಸೊ ನಾನು ಯಾವಾಗ ಎ ಸೆಲೆಕ್ಟ್ ಮಾಡ್ತೀನಿ ಆಟೋಮೆಟಿಕಲಿ ಬಿ ಡಿ ಸೆಲೆಕ್ಟ್ ಆಗಿ ಎ ಸೆಲೆಕ್ಟ್ ಆಗೋಗುತ್ತೆ. ಅವಾಗ ನಿಮ್ಗೆ ಯು ಸೆಲೆಕ್ಟೆಡ್ ಎ ಅಂತ ಬರುತ್ತೆ. ಸೊ ಇದನ್ನ ಯಾವ ರೀತಿ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಹೋಗೋದ. ನಿಮ್ ಜೆ ರೇಡಿಯೋ ಬಟನ್ ಏನಿದೆ ಅದು ಆಕ್ಷನ್ ಇವೆಂಟ್ ಐಟಮ್ ಇವೆಂಟ್ ನ ಜನರೇಟ್ ಮಾಡುತ್ತೆ. ಸೊ ಆಕ್ಷನ್ ಇವೆಂಟ್ ಐಟಮ್ ಇವೆಂಟ್ ಜನರೇಟ್ ಮಾಡೋದ್ರಿಂದ ಆ ಕರೆಸ್ಪಾಂಡಿಂಗ್ ಲಿಸ್ನರ್ಸ್ ನ ನೀವು ಹಾಕೊಂಡಿರ್ತೀರ. ಸೊ ಆಸ್ ಯು ಕ್ಯಾನ್ ಸಿ ಹಿಯರ್, ಫಸ್ಟ್ ಪ್ಯಾಕೇಜಸ್ ಇಂಪೋರ್ಟ್ ಮಾಡ್ಕೊಂಡಿದ್ದೀರಾ, ನೆಕ್ಸ್ಟ್ ಆಪ್ಲೆಟ್ ಕೋಡ್ ಬರ್ಕೊಂಡಿದ್ದೀರಾ, ಆಪ್ಲೆಟ್ ನೇಮ್ ಏನು, ವಿಡ್ತ್ ಹೈಟ್ ಎಷ್ಟಿರ್ಬೇಕು. ಸೊ ನಾರ್ಮಲ್ ಕ್ಲಾಸ್ ಜೆ ರೇಡಿಯೋ ಬಟನ್ ಡೆಮೋ ಅಂತ ನಾರ್ಮಲ್ ಕ್ಲಾಸ್ ನ ಆಪ್ಲೆಟ್ ಕ್ಲಾಸ್ ಕನ್ವರ್ಟ್ ಮಾಡ್ತಾ ಇದ್ದೀರಾ, ಆಕ್ಷನ್ ಲಿಸ್ನರ್ ನ ಇಂಪ್ಲಿಮೆಂಟ್ ಮಾಡ್ಕೊತಾ ಇದ್ದೀರಾ, ಜೆ ಲೇಬಲ್ ಗೆ ಒಂದು ರೆಫರೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಆಪ್ಲೆಟ್ ನ ಇನಿಷಿಯಲೈಸೇಷನ್ ಮಾಡ್ಕೊತಾ ಇದ್ದೀರಾ, ಆ ಥ್ರೆಡ್ ರನ್ ಮೆಥಡ್ ಒಳಗೆ ಮೇಕ್ ಜಿಯೋ ಮೆಥಡ್ ನ ಕಾಲ್ ಮಾಡ್ತಾ ಇದ್ದೀರಾ. ಸೊ ಸೇಫರ್ ಸೈಡ್ ಗೆ ನಿಮ್ ಕೋಡ್ ಏನಿದೆ ಅದನ್ನ ಟ್ರೈ ಕ್ಯಾಚ್ ಬ್ಲಾಕ್ ಒಳಗೆ ಹಾಕೋತೀರಾ. ಸೊ ದಟ್ ಇಫ್ ಎನಿ ಎಕ್ಸೆಪ್ಷನ್ ರೈಸಸ್ ದಟ್ ವಿಲ್ ಬಿ ಸೂಟಬಲಿ ಹ್ಯಾಂಡಲ್ಡ್. ಸೊ ಆ ಟೈಮಲ್ಲಿ ಸೊ ಈಗ ಮೇಕ್ ಜಿಯೋ ಮೆಥಡ್ ಅಲ್ಲಿ ನಾನು ಏನೇನ್ ಮಾಡಿದೀನಿ ಅಂದ್ರೆ, ಸೊ ಫಸ್ಟ್ ಮೇಕ್ ಜಿಯೋ ಮೆಥಡ್ ಅಲ್ಲಿ ಲೇಔಟ್ ನ ಫ್ಲೋ ಲೇಔಟ್ ಚೇಂಜ್ ಮಾಡ್ಕೋತೀನಿ. ಈಗ 4 ರೇಡಿಯೋ ಬಟನ್ ನ ಕ್ರಿಯೇಟ್ ಮಾಡ್ತೀನಿ. ಆಸ್ ಯು ಕ್ಯಾನ್ ಸಿ ಹಿಯರ್, ಮೊದಲನೇ ರೇಡಿಯೋ ಬಟನ್ B1 ಅದಕ್ಕೆ ಎ ಅಂತ ಪ್ಯಾರಾಮೀಟರ್ ಕಳಿಸ್ತೀನಿ. ಸೊ ಒಂದೇ ಕನ್ಸ್ಟ್ರಕ್ಟರ್ ಇದ್ದದ್ದು, ಸ್ಟ್ರಿಂಗ್ ನ ಪಾಸ್ ಮಾಡುವಂತ ಪ್ಯಾರಾಮೀಟರ್ ಪಾಸ್ ಮಾಡುವಂತ ಒಂದೇ ಕನ್ಸ್ಟ್ರಕ್ಟರ್. ಆ ರೇಡಿಯೋ ಬಟನ್ ಏನ್ ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ಒಂದು ಆಕ್ಷನ್ ಲಿಸ್ನರ್ ನ ಆಡ್ ಮಾಡ್ಕೊತಾ ಇದ್ದೀನಿ. ಸೊ ವೆನೆವರ್ ಯು ಸೆಲೆಕ್ಟ್ ಎ ರೇಡಿಯೋ ಬಟನ್ ಅಂಡ್ ಡಿಸೆಲೆಕ್ಟ್ ಎ ರೇಡಿಯೋ ಬಟನ್, ಇಟ್ ಜನರೇಟ್ಸ್ ಅನ್ ಆಕ್ಷನ್ ಇವೆಂಟ್. ಸೊ ಆಕ್ಷನ್ ಇವೆಂಟ್ ನ ಹ್ಯಾಂಡಲ್ ಮಾಡಕ್ಕೆ ಆಕ್ಷನ್ ಲಿಸ್ನರ್ ನ ಆಡ್ ಮಾಡ್ಕೊತಾ ಇದ್ದೀನಿ. ಸೊ ಅದೇ ರೀತಿ ನಿಮ್ದು ಬಿ ರೇಡಿಯೋ ಬಟನ್ ಏನಿತ್ತು ಅದಕ್ಕೂ ಸಹ ಆಕ್ಷನ್ ಲಿಸ್ನರ್ ಆಡ್ ಮಾಡ್ಕೊಂಡು ಕಂಟೆಂಟ್ ಪೇನ್ ಒಳಗೆ ಆಡ್ ಮಾಡ್ಕೊತಾ ಇದೀನಿ. ಸೊ ನೀವು ಏನೇ ಕಾಂಪೋನೆಂಟ್ ನ ಕ್ರಿಯೇಟ್ ಮಾಡಿದ್ರು ಆ ಕಾಂಪೋನೆಂಟ್ ನ ಈ ಆಪ್ಲೆಟ್ ಒಳಗೆ ಅಥವಾ ಕಂಟೆಂಟ್ ಪೇನ್ ಒಳಗೆ ಆಡ್ ಮಾಡ್ಬೇಕು ಅಂದ್ರೆ ಆಡ್ ಮೆಥಡ್ ನ ಕಾಲ್ ಮಾಡ್ತೀವಿ.
ನೆಕ್ಸ್ಟ್ ಅದೇ ರೀತಿ ಸಿ ರೇಡಿಯೋ ಬಟನ್ ಕ್ರಿಯೇಟ್ ಮಾಡ್ಕೊಂಡು ಅದನ್ನು ಆಕ್ಷನ್ ಲಿಸ್ನರ್ ಆಡ್ ಮಾಡಿ ಆ ರೇಡಿಯೋ ಬಟನ್ಗೆ ಕಂಟೆಂಟ್ ಪೇನ್ ಒಳಗೆ ಆಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ಒಂದು ಗ್ರೂಪ್ ನ ಡಿಫೈನ್ ಮಾಡ್ಕೊತಾ ಇದ್ದೀನಿ, ಬಟನ್ ಗ್ರೂಪ್. ಸೊ ಬಟನ್ ಗ್ರೂಪ್ ಅಂತಾನೆ ಒಂದು ಇನ್ಬಿಲ್ಟ್ ಕ್ಲಾಸ್ ಐತೆ, ಅದಕ್ಕೆ BG ಅಂತ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೇನೆ. ಆ ಬಟನ್ ಗ್ರೂಪ್ ಒಳಗೆ ಇವು 3 ಬಟನ್ ಏನ್ ಕ್ರಿಯೇಟ್ ಮಾಡಿದೀನಿ, B1 B2 B3 ಅಂತ 3 ರೇಡಿಯೋ ಬಟನ್ಸ್ ನ ಏನ್ ಕ್ರಿಯೇಟ್ ಮಾಡಿದೀನಿ, ಆ 3 ರೇಡಿಯೋ ಬಟನ್ಸ್ ಆ ಬಟನ್ ಗ್ರೂಪ್ ಒಳಗೆ ಆಡ್ ಮಾಡ್ಕೊತಾ ಇದ್ದೀನಿ. ಸೊ BG.add of B1, BG.add of B2, BG.add of B3. ಸೊ ಈ 3 ರೇಡಿಯೋ ಬಟನ್ ಆ ಪರ್ಟಿಕ್ಯುಲರ್ ಬಟನ್ ಗ್ರೂಪ್ ಒಳಗೆ ಈಗ ಆಡ್ ಆಗುತ್ತೆ. ಸೊ ನೆಕ್ಸ್ಟ್ ಲೇಬಲ್ ಕ್ರಿಯೇಟ್ ಮಾಡ್ತೇನೆ. ಲೇಬಲ್ ಅಲ್ಲಿ ಇಲ್ಲಿ ಫಸ್ಟ್ ಸೆಲೆಕ್ಟ್ 1 ಅಂತ ಬರ್ತಾ ಇರುತ್ತೆ ಲೇಬಲ್ ಅಲ್ಲಿ. ಸೊ ಯಾವಾಗ ನಾನು ಬಿ ಮೇಲೆ ಕ್ಲಿಕ್ ಮಾಡ್ತೀನಿ ಅವಾಗ ಆಕ್ಷನ್ ಇವೆಂಟ್ ಜನರೇಟ್ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ರೇಡಿಯೋ ಬಟನ್ಗೆ ನೀವು ಆಕ್ಷನ್ ಲಿಸ್ನರ್ ರಿಜಿಸ್ಟರ್ ಮಾಡಿದ್ದೀರಾ. ಸೊ ಅವಾಗ ಆಕ್ಷನ್ ಲಿಸ್ನರ್ ಕಾಲ್ ಆಗಿ ಆಕ್ಷನ್ ಲಿಸ್ನರ್ ಇರುವಂತ ಆಕ್ಷನ್ ಪರ್ಫಾರ್ಮ್ಡ್ ಮೆಥಡ್ ಕಾಲ್ ಆಗುತ್ತೆ. ಅಲ್ಲಿ ಕಾಲ್ ಆಗಿ ಈ ಆಕ್ಷನ್ ಇವೆಂಟ್ ಎಇ ಏನಿತ್ತು ಆ ಪರ್ಟಿಕ್ಯುಲರ್ ಆಕ್ಷನ್ ಇವೆಂಟ್ ಎಇಗೆ ನೀವು ರೆಫರೆನ್ಸ್ ಯಾವ ಇವೆಂಟ್ ಜನರೇಟ್ ಮಾಡಿದ್ರೆ ಅದು ಎಗ್ ಬಂದು ಕೂತ್ಕೊಳ್ಳುತ್ತೆ. ಅಲ್ಲಿ ಯು ಸೆಲೆಕ್ಟೆಡ್ ಗೆಟ್ ಆಕ್ಷನ್ ಕಮಾಂಡ್ ಅಂತ ತಗೊಂಡಾಗ ನೀವು ಏನ್ ಸ್ಟ್ರಿಂಗ್ ನ ಸೆಟ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ರೇಡಿಯೋ ಬಟನ್ಗೆ ಅದು ರಿಟರ್ನ್ ಆಗುತ್ತೆ. ಸೊ ಅವಾಗ ಯು ಸೆಲೆಕ್ಟೆಡ್ ಬಿ ಅಂತ ಪ್ರಿಂಟ್ ಆಗುತ್ತೆ. ಫಸ್ಟ್ ಸೆಲೆಕ್ಟ್ 1 ಅನ್ನೋ ಜಾಗದಲ್ಲಿ ಯು ಸೆಲೆಕ್ಟೆಡ್ ಬಿ ಅಂತ ಪ್ರಿಂಟ್ ಆಗುತ್ತೆ. What actually happened here? When you select a radio button, it generates an action event. So the registered action listener gets called. In that action listener, you are calling the action performed method. So once an action event is generated, that reference will be passed to this AE. Using this AE reference, we are obtaining the string of that particular radio button. It returns B. So avaga ee label enide aa label ಜಾಗದಲ್ಲಿ you selected B ಅಂತ replace ಮಾಡ್ತೀರಾ. So this is how you can implement a radio button. You created 3 radio buttons, then you created a radio group, then you added all those buttons to the button group or radio group. So once you add all those buttons to the radio group, it becomes mutually exclusive. That means at any one point of time, only one of the radio button can be selected. So adna ee reeti ನಾವು implement ಮಾಡ್ತೀವಿ. So this completes all the 4 buttons: the J button, the J toggle button, next one the J checkbox, and the last one is radio button. Now we shall look into the next swing component, which is JList. Now we shall see how JList gets implemented ಅನ್ನೋದನ್ನ in detail observe ಮಾಡೋದು. So nim JList ಏನಿದೆ, it is actually used to create a list of items. Now we shall move on to the output. So once you see the output, you will get a clearer picture. ಯಾವ ರೀತಿ JList ಕಾಣಿಸುತ್ತೆ ಅನ್ನೋದು ನೋಡಿ. ಆಕ್ಚುಲಿ ಇದೊಂದು JList. ಸೊ ಇಲ್ಲಿ ಸುಮಾರು ಐಟಮ್ಸ್ ಇರೋದ್ರಿಂದ ಇವು ಆಡೆಡ್ ಎ ಸ್ಕ್ರಾಲ್ ಬಾರ್. ಸೊ ನಾವು ಒಂದು ಸ್ಕ್ರಾಲ್ ಪೇನ್ ಅಂತಾನು ಒಂದು ಸ್ವಿಂಗ್ ಕಾಂಪೋನೆಂಟ್ ಇದೆ, ಅದನ್ನು ಯೂಸ್ ಮಾಡ್ತೀನಿ. ಬಿಕಾಸ್ ಸ್ಕ್ರಾಲ್ ಬಾರ್ ನ ಡೈರೆಕ್ಟ್ ಆಗಿ ಅದೇ ಕ್ರಿಯೇಟ್ ಮಾಡಲ್ಲ, ಯು ನೀಡ್ ಟು ಯೂಸ್ ಎ ಸ್ವಿಂಗ್ ಕಾಂಪೋನೆಂಟ್. ಸೊ ಸ್ಕ್ರಾಲ್ ಪೇನ್ ಅಂತ ಒಂದು ಸ್ವಿಂಗ್ ಕಾಂಪೋನೆಂಟ್ ನ ಯೂಸ್ ಮಾಡ್ಕೋತೀನಿ. ಸೊ ಅಲ್ಲಿ ಲಿಸ್ಟ್ ಆಫ್ ಐಟಮ್ಸ್ ನ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಲಿಸ್ಟ್ ಅಲ್ಲಿ ನಾನು ಯಾವ ಸೆಲೆಕ್ಟ್ ಮಾಡ್ತೀನಿ, ಯಾವ್ದೋ ಲಿಸ್ಟ್ ಐಟಮ್ಸ್ ಅಲ್ಲಿ ಒಂದ್ ಸೆಲೆಕ್ಟ್ ಮಾಡಿದ್ರೆ ಆ ಕರೆಂಟ್ ಸೆಲೆಕ್ಷನ್ ಯಾವ್ದಾಗಿದೆ ಅದು ಹೈಲೈಟ್ ಆಗುತ್ತೆ. ಆಸ್ ಯು ಕ್ಯಾನ್ ಸಿ ಹಿಯರ್ ಕರೆಂಟ್ ಸೆಲೆಕ್ಷನ್ ಲಂಡನ್ ಅಂತ ಈಗ ಇನ್ಫಾರ್ಮೇಶನ್ ತೋರಿಸ್ತಾ ಇದೆ. ಅದೇ ನಾನು ಪ್ಯಾರಿಸ್ ಅಂತ ಸೆಲೆಕ್ಟ್ ಮಾಡಿದಾಗ ಕರೆಂಟ್ ಸೆಲೆಕ್ಷನ್ ಪ್ಯಾರಿಸ್ ಅಂತ ಇನ್ಫಾರ್ಮೇಶನ್ ತೋರಿಸುತ್ತೆ. ಸೊ ಇದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಈಗ ಅಬ್ಸರ್ವ್ ಮಾಡ್ಕೊಂಡು ಹೋಗೋದು. ಸೊ ಜೆ ಲಿಸ್ಟ್, ದ ಬೇಸಿಕ್ ಲಿಸ್ಟ್, ಜಾವಾದಲ್ಲಿ ಬೇಸಿಕ್ ಲಿಸ್ಟ್ ಯೂಸ್ ಮಾಡೋದೇ ಜೆ ಲಿಸ್ಟ್. ಸೊ ಜೆ ಲಿಸ್ಟ್ ಅಲ್ಲಿ ಇಟ್ ಸಪೋರ್ಟ್ಸ್ ದ ಸೆಲೆಕ್ಷನ್ ಆಫ್ 1 or more ಐಟಮ್. ಸೊ ನನ್ ತೋರಿಸಿದ ಎಕ್ಸಾಂಪಲ್ ಅಲ್ಲಿ ಬರೀ ಲಂಡನ್ ಅಂತ ಒಂದು ಸಿಂಗಲ್ ಐಟಮ್ ಸೆಲೆಕ್ಟ್ ಮಾಡಿದ್ವಿ, ಬಟ್ ಒಂದಕ್ಕಿಂತ ಜಾಸ್ತಿ ಐಟಮ್ಸ್ ನ ಸೈಮಲ್ಟೇನಿಯಸ್ ಆಗಿ ಸೆಲೆಕ್ಟ್ ಮಾಡಬಹುದು ಅಂತ ಹೇಳ್ತಾರೆ. ಸೊ ಒಂದು ಕನ್ಸ್ಟ್ರಕ್ಟರ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಆ ಕನ್ಸ್ಟ್ರಕ್ಟರ್ ಒಳಗೆ ಒಂದು ಅರೇ ಆಫ್ ಐಟಮ್ಸ್ ನ ಪಾಸ್ ಮಾಡ್ತಾ ಇದ್ದಾರೆ. ಕರೆಕ್ಟ್ ತಾನೆ? ಔಟ್ಪುಟ್ ಅಲ್ಲಿ ನೋಡೋ ತರ ಇದೆಲ್ಲ ಏನಿದೆ ಇದೊಂದು ಅರೇ ಆಫ್ ಐಟಮ್ಸ್. ಸೊ ಮಲ್ಟಿಪಲ್ ಐಟಮ್ಸ್, ಅರೇ ಆಫ್ ಐಟಮ್ಸ್ ನ ನೀವು ಆಡ್ ಮಾಡ್ಕೊಂಡಿದ್ದೀರಾ ಈ ಸ್ಕ್ರಾಲ್ ಬಾರ್ ಒಳಗೆ. ಸೊ ಅರೇ ಆಫ್ ಐಟಮ್ಸ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಈ ಪರ್ಟಿಕ್ಯುಲರ್ ಕನ್ಸ್ಟ್ರಕ್ಟರ್ ನ ನೀವು ಯೂಸ್ ಮಾಡ್ಕೋಬಹುದು ಟು ಕ್ರಿಯೇಟ್ ಅನ್ ಅರೇ ಆಫ್ ಐಟಮ್ಸ್. ಜೆ ಲಿಸ್ಟ್ ಇಸ್ ಬೇಸ್ಡ್ ಆನ್ 2 ಮಾಡಲ್ಸ್. ನಿಮ್ ಜೆ ಲಿಸ್ಟ್ ಏನಿದೆ ಇಟ್ ವರ್ಕ್ಸ್ ಆನ್ 2 ಮಾಡಲ್ಸ್. ಮೊದಲನೇ ಮಾಡೆಲ್ ಏನು ಇಂಟರ್ಫೇರ್ ಮಾಡುತ್ತೆ ಅಂದ್ರೆ ಈ ಲಿಸ್ಟ್ ಡೇಟಾಗೆ ಅಕ್ಸೆಸ್ ನ ಯಾವ ರೀತಿ ಕೊಡೋದು. ಸೊ ಇನ್ ಆರ್ಡರ್ ಟು ಅಕ್ಸೆಸ್ ದಟ್ ಪರ್ಟಿಕ್ಯುಲರ್ ಲಿಸ್ಟ್ ಡೇಟಾ, ಈ ಲಿಸ್ಟ್ ಡೇಟಾ ಕ್ರಿಯೇಟ್ ಮಾಡಿರ್ತೀರಾ, ಆ ಲಿಸ್ಟ್ ಡೇಟಾಗೆ ಅಕ್ಸೆಸ್ ನ ಯಾವ ರೀತಿ ಕೊಡೋದು ಅನ್ನೋದು ನಿಮ್ ಲಿಸ್ಟ್ ಮಾಡೆಲ್ ಡಿಫೈನ್ ಮಾಡುತ್ತೆ. ಯುವರ್ ಫಸ್ಟ್ ಲಿಸ್ಟ್ ಮಾಡೆಲ್ ಡಿಫೈನ್ಸ್ ಹೌ ಯು ಕ್ಯಾನ್ ಪ್ರೊವೈಡ್ ಅಕ್ಸೆಸ್ ಟು ದಟ್ ಪರ್ಟಿಕ್ಯುಲರ್ ಲಿಸ್ಟ್ ಡೇಟಾ ವಿಚ್ ಯು ಹ್ಯಾವ್ ಕ್ರಿಯೇಟೆಡ್. ಸೆಕೆಂಡ್ ಲಿಸ್ಟ್ ಸೆಲೆಕ್ಷನ್ ಮಾಡೆಲ್ ಏನ್ ಡಿಟರ್ಮೈನ್ ಮಾಡುತ್ತೆ ಅಂದ್ರೆ ಯಾವ ಲಿಸ್ಟ್ ಐಟಮ್ಸ್ ನ ಪ್ರೆಸೆಂಟ್ಲಿ ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋದು ಡಿಸೈಡ್ ಮಾಡುತ್ತೆ. ಸೊ ಈಗ ನಾನು ಲಂಡನ್ ಸೆಲೆಕ್ಟ್ ಮಾಡಿದ್ದೀನಿ, ಅದನ್ನ ಯಾವ್ದು ಸೆಲೆಕ್ಟ್ ಮಾಡಿದೆ ಅನ್ನೋ ಇನ್ಫಾರ್ಮೇಶನ್ ಕೊಡ್ಬೇಕು ಅಂದ್ರೆ ದೆನ್ ದ ಮಾಡೆಲ್ ಐ ನೀಡ್ ಟು ಯೂಸ್ ಇಸ್ ಲಿಸ್ಟ್ ಸೆಲೆಕ್ಷನ್ ಮಾಡೆಲ್. So your JList works on 2 models. The first model is called as list model, which defines the interface on how you can have access to the list data. ನಿಮ್ ಲಿಸ್ಟ್ ಡೇಟಾನ ಯಾವ ರೀತಿ ಅಕ್ಸೆಸ್ ಮಾಡಬಹುದು ಅನ್ನೋದನ್ನ ಡಿಫೈನ್ ಮಾಡುತ್ತೆ.
ನಿಮ್ದು ಲಿಸ್ಟ್ ಸೆಲೆಕ್ಷನ್ ಮಾಡಲ್ ಬಂದು ವಾಟ್ ಲಿಸ್ಟ್ ಐಟಮ್ಸ್ ಹ್ಯಾವ್ ಬಿನ್ ಸೆಲೆಕ್ಟೆಡ್, ಯಾವ ಲಿಸ್ಟ್ ಐಟಮ್ಸ್ ಗಳು ಸೆಲೆಕ್ಟ್ ಆಗಿದೆ ಅನ್ನೋದನ್ನ ನಿಮ್ದು ಲಿಸ್ಟ್ ಸೆಲೆಕ್ಷನ್ ಮಾಡಲ್ ಲಿಸ್ಟ್ ಔಟ್ ಮಾಡುತ್ತೆ. ಸೊ ಯಾವಾಗ ನೀವು ಲಿಸ್ಟ್ ಅಲ್ಲಿ ಯಾವ್ದಾದ್ರು ಒಂದು ಐಟಮ್ ನ ಸೆಲೆಕ್ಟ್ ಮಾಡ್ತೀರಾ ಅವಾಗ ಇಟ್ ವಿಲ್ ಜನರೇಟ್ ಎ ಲಿಸ್ಟ್ ಸೆಲೆಕ್ಷನ್ ಇವೆಂಟ್. ಸೊ ಯೂಸರು ಸೆಲೆಕ್ಟ್ ಮಾಡಿದಾಗ್ಲು ಅಥವಾ ಸೆಲೆಕ್ಷನ್ ನ ಚೇಂಜ್ ಮಾಡಿದಾಗ್ಲು, ಈಗ ಲಂಡನ್ ಸೆಲೆಕ್ಟ್ ಮಾಡಿದೀನಿ, ನೆಕ್ಸ್ಟ್ ಈಗ ಪ್ಯಾರಿಸ್ ಸೆಲೆಕ್ಟ್ ಮಾಡ್ತೀನಿ, ಅವಾಗ ಸೆಲೆಕ್ಷನ್ ಚೇಂಜ್ ಆಯ್ತು, ಅವಾಗ್ಲೂ ಸಹ ಇಟ್ ವಿಲ್ ಜನರೇಟ್ ಎ ಲಿಸ್ಟ್ ಸೆಲೆಕ್ಷನ್ ಇವೆಂಟ್. ಈ ಲಿಸ್ಟ್ ಸೆಲೆಕ್ಷನ್ ಇವೆಂಟ್ ನ ಹ್ಯಾಂಡಲ್ ಮಾಡಕ್ಕೆ ದ ಲಿಸ್ನರ್ ವಿ ಆರ್ ಯೂಸಿಂಗ್ ಇಸ್ ಲಿಸ್ಟ್ ಸೆಲೆಕ್ಷನ್ ಲಿಸ್ನರ್. So once a list selection event has been generated, that needs to be properly handled with list selection listener. ಈ listener ಮುಖಾಂತರ ಆ ಪರ್ಟಿಕ್ಯುಲರ್ ಇವೆಂಟ್ ನ ಹ್ಯಾಂಡಲ್ ಮಾಡ್ತೀನಿ. ಸೊ ಆ ಲಿಸ್ಟ್ ಸೆಲೆಕ್ಷನ್ ಲಿಸ್ನರ್ ಒಳಗೆ ವ್ಯಾಲ್ಯೂ ಚೇಂಜ್ ಅಂತ ಒಂದು ಪರ್ಟಿಕ್ಯುಲರ್ ಮೆಥಡ್ ಇದೆ. ಸೊ ಈ ವ್ಯಾಲ್ಯೂ ಚೇಂಜ್ ಮೆಥಡ್ ಮುಖಾಂತರ ಈ ಲಿಸ್ಟ್ ಸೆಲೆಕ್ಷನ್ ಇವೆಂಟ್ ನ ನಾನು ಹ್ಯಾಂಡಲ್ ಮಾಡ್ಕೋತೀನಿ. ಜೊತೆಗೆ ನಿಮ್ ಜೆ ಲಿಸ್ಟ್ ಏನಿತ್ತು, ನಾನು ಆಗ್ಲೇ ಹೇಳ್ದೆ, ನಿಮ್ ಜೆ ಲಿಸ್ಟ್ ಅಲ್ಲಿ ನೀವು ಸಿಂಗಲ್ ಐಟಮ್ ನು ಸೆಲೆಕ್ಟ್ ಮಾಡ್ಕೋಬಹುದು, ಮಲ್ಟಿಪಲ್ ಐಟಮ್ ನು ಸೆಲೆಕ್ಟ್ ಮಾಡ್ಕೋಬಹುದು. ಅದನ್ನು ಸಹ ನೀವು ಮೆನ್ಷನ್ ಮಾಡಬಹುದು, ಸಿಂಗಲ್ ಐಟಮ್ ಸೆಲೆಕ್ಷನ್ ನ, ಮಲ್ಟಿಪಲ್ ಐಟಮ್ ಸೆಲೆಕ್ಷನ್ ಅಂತ. ಅದನ್ನ ಚೇಂಜ್ ಮಾಡಕ್ಕೆ ಸೆಟ್ ಸೆಲೆಕ್ಷನ್ ಮೋಡ್ ಅಂತ ಒಂದು ಪರ್ಟಿಕ್ಯುಲರ್ ಮೆಥಡ್ ಇದೆ. ಈ ಮೋಡ್ ಮುಖಾಂತರ ನೀವು ಪ್ಯಾರಾಮೀಟರ್ ಅಲ್ಲಿ ಯಾವ ಮೋಡ್ ನ ಪಾಸ್ ಮಾಡ್ತೀರಾ ಆ ಮೋಡ್ಗೆ ಚೇಂಜ್ ಆಗುತ್ತೆ. ಆಸ್ ಯು ಕ್ಯಾನ್ ಸಿ ಹಿಯರ್, ಸಿಂಗಲ್ ಸೆಲೆಕ್ಷನ್ ಅಂದ್ರೆ ಬರೀ ಒಂದ್ ಸಿಂಗಲ್ ಐಟಮ್ ಮಾತ್ರ ಸೆಲೆಕ್ಟ್ ಮಾಡ್ಕೋಬಹುದು ನೀವು. ಯು ಕ್ಯಾನ್ ಸೆಲೆಕ್ಟ್ ಓನ್ಲಿ ಒನ್ ಐಟಮ್ ಇನ್ ದ ಲಿಸ್ಟ್. ಸಿಂಗಲ್ ಇಂಟರ್ವಲ್ ಸೆಲೆಕ್ಷನ್ ಅಂದ್ರೆ ಒಂದು ಇಂಟರ್ವಲ್ ಮಾತ್ರ ಸೆಲೆಕ್ಟ್ ಮಾಡ್ಕೋಬಹುದು. ಮಲ್ಟಿಪಲ್ ಇಂಟರ್ವಲ್ ಅಂದ್ರೆ ಮಲ್ಟಿಪಲ್ ಇಂಟರ್ವಲ್ಸ್ ಇನ್ ದ ಲಿಸ್ಟ್ ಕ್ಯಾನ್ ಬಿ ಸೆಲೆಕ್ಟೆಡ್. ಸೊ ಈ ಸೆಟ್ ಸೆಲೆಕ್ಷನ್ ಮೋಡ್ ಮುಖಾಂತರ ನೀವು ಮೋಡ್ ಆಫ್ ಸೆಲೆಕ್ಷನ್ ಸಹ ಚೇಂಜ್ ಮಾಡ್ಕೋಬಹುದು. ಸಿಂಗಲ್ ಐಟಮ್ ಸೆಲೆಕ್ಷನ್ ನ, ಸಿಂಗಲ್ ಇಂಟರ್ವಲ್ ಸೆಲೆಕ್ಷನ್ ನ, ಮಲ್ಟಿಪಲ್ ಇಂಟರ್ವಲ್ ಸೆಲೆಕ್ಷನ್ ಅನ್ನೋದು ಸಹ ಚೇಂಜ್ ಮಾಡ್ಕೋಬಹುದು. So as you can see, the basic list class available in Java is JList. So the constructor which is used in JList is this one. That is, you are passing an array of items to the JList constructor. Your JList works on two models. The first one is list model. It defines the interface on how you can access your list data. The second one is list selection model, which defines what list items have been selected. Whenever you select or deselect a list item, it generates a list selection event that needs to be handled by the list selection listener. Inside list selection listener, we are implementing the value change method to handle the list selection event, and also you can change the mode of the selection using set selection mode method. You can change the mode to either single selection, single interval selection, or multiple interval selection. Default agi it will be in multiple interval selection. That means you can select multiple range of items within a list. So multiple range of items na select ಮಾಡ್ಕೋಬಹುದು. ಆ ಡಿಫಾಲ್ಟ್ ನೇ ನಾವು ಇಲ್ಲಿ ಯೂಸ್ ಮಾಡ್ತಾ ಇದೀವಿ. So now we shall see the implementation of this Java program in detail. JList na ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. So first you have imported all the packages. Next you have given information about the applet. JList ಡೆಮೋ ಅಂತ ಒಂದು ಆಪ್ಲೆಟ್ ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಅದ್ರದ್ದು ವಿಡ್ತ್ ಹೈಟ್ ನ ಮೆನ್ಷನ್ ಮಾಡಿದೀರಾ. ನಾರ್ಮಲ್ ಕ್ಲಾಸ್ ಆಗಿರುವಂತ JList ಡೆಮೋನ ಆಪ್ಲೆಟ್ ಕ್ಲಾಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀರಾ. ನಿಮ್ JList ಗೆ ಒಂದು ರೆಫರೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ, JLabel ಗೆ ಒಂದು ರೆಫರೆನ್ಸ್, JScroll pan ಗೆ ಒಂದು ರೆಫರೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ನಾನು ಆಗ್ಲೇ ಹೇಳ್ದೆ ಸ್ಕ್ರಾಲ್ ಬಾರ್ ನು ಸಹ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ಸ್ಕ್ರಾಲ್ ಬಾರ್ ಗೂ ಸಹ ಒಂದು ಸ್ವಿಂಗ್ ಕಾಂಪೋನೆಂಟ್ ಇದೆ, ಆ ಸ್ಕ್ರಾಲ್ ಬಾರ್ ಗೂ ಸಹ ಒಂದು ರೆಫರೆನ್ಸ್ ನ ಕ್ರಿಯೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಅರೇ ಆಫ್ ಸಿಟೀಸ್ ನ ಕ್ರಿಯೇಟ್ ಮಾಡ್ಕೋತೀರಾ, ಕರೆಕ್ಟ್ ತಾನೆ? ನಿಮ್ ಕನ್ಸ್ಟ್ರಕ್ಟರ್ ಏನ್ ಇಂಡಿಕೇಟ್ ಮಾಡುತ್ತೆ, ಒಂದು JList ನ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಪ್ಯಾರಾಮೀಟರ್ ಆಗಿ ಅರೇ ಆಫ್ ಐಟಮ್ಸ್ ನ ಪಾಸ್ ಮಾಡ್ಬೇಕು. ಸೊ ಅದಕ್ಕೆ ನಾನು ಒಂದು ಅರೇ ಆಫ್ ಅರೇ ಆಫ್ ಸಿಟೀಸ್ ನ ಕ್ರಿಯೇಟ್ ಮಾಡ್ಕೋತಾ ಇದೀನಿ. ಸೊ ಸಿಟೀಸ್ ಅಂತ ಒಂದು ಅರೇ ಕ್ರಿಯೇಟ್ ಮಾಡ್ಕೋತಾ ಇದೀನಿ. ಆ ಅರೇ ಸಿಟೀಸ್ ಅನ್ನೋ ಅರೇಲಿ ಇಷ್ಟು ಐಟಮ್ಸ್ ಗಳನ್ನ ಆಡ್ ಮಾಡ್ಕೋತಾ ಇದೀನಿ. ಸೊ ಏನೇನ್ ಮಾಡಿದೆ, ಪ್ಯಾಕೇಜಸ್ ಇಂಪೋರ್ಟ್ ಮಾಡಿದೆ, ಆಪ್ಲೆಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ, JList ಡೆಮೋನ ಆಪ್ಲೆಟ್ ಆಗಿ ಕನ್ವರ್ಟ್ ಮಾಡ್ಕೊಂಡೆ. ಸೊ ಒಂದು ವಿಂಡೋ ಎಲ್ಲ ಕ್ರಿಯೇಟ್ ಆಗಿ ಸೊ ಆಪ್ಲೆಟ್ ಸ್ಟಾರ್ಟೆಡ್ ಅಂತ ಎಲ್ಲ ಬರುತ್ತೆ. ಸೊ ಇದೆಲ್ಲ ರೆಫರೆನ್ಸಸ್ ಕ್ರಿಯೇಟ್ ಮಾಡಿದೆ, ಒಂದು ಸಿಟೀಸ್ ಅಂತ ಅರೇ ಕ್ರಿಯೇಟ್ ಮಾಡ್ಕೊಂಡೆ. ನೆಕ್ಸ್ಟ್ ನಿಮ್ದು ಆಪ್ಲೆಟ್ ನ ಇನಿಷಿಯಲೈಸ್ ಮಾಡ್ಕೋತೀನಿ, ಒಂದು ಥ್ರೆಡ್ ಕ್ರಿಯೇಟ್ ಮಾಡ್ತೀನಿ. ಥ್ರೆಡ್ ರನ್ ಮೆಥಡ್ ಒಳಗೆ ಮೇಕ್ GUI ಮೆಥಡ್ ನ ಈಗ ಕಾಲ್ ಮಾಡ್ತೀನಿ. ಸೊ ಈಗ ಮೇಕ್ GUI ಮೆಥಡ್ ಅಲ್ಲಿ ಏನ್ ಮಾಡ್ತೀನಿ, ಐ ಆಮ್ ಚೇಂಜಿಂಗ್ ದ ಲೇಔಟ್. ಡಿಫಾಲ್ಟ್ ಆಗಿ ಬಾರ್ಡರ್ ಲೇಔಟ್ ಇರುತ್ತೆ, ಫ್ಲೋ ಲೇಔಟ್ ಗೆ ಚೇಂಜ್ ಮಾಡ್ತೀನಿ. ಈಗ ಒಂದು JList ನ ಕ್ರಿಯೇಟ್ ಮಾಡ್ತೀನಿ. ಸಿಟೀಸ್ ಅಂತ ಏನ್ ಅರೇ ಕ್ರಿಯೇಟ್ ಮಾಡಿದ್ನೆ ಅದನ್ನ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ತಾ ಇದ್ದೀನಿ JList. ಇದು ರೆಫರೆನ್ಸ್ ಇತ್ತು, ಈಗ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಯ್ತು. ನೀವು ಆಪರೇಟರ್ ಯೂಸ್ ಮಾಡಿದ ತಕ್ಷಣ ಅದನ್ನ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಪ್ಯಾರಾಮೀಟರ್ ಆಗಿ ಈಗ ನಾನು ಪಾಸ್ ಮಾಡಿದಾಗ ಈಗ JList ಅಂತ ಒಂದು JList ಕ್ರಿಯೇಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ, ಆ JList ಏನ್ ಕ್ರಿಯೇಟ್ ಮಾಡಿದ್ರೆ ಅದ್ರ ಸೆಲೆಕ್ಷನ್ ಮೋಡ್ ನ ಚೇಂಜ್ ಮಾಡ್ಕೊತಾ ಇದ್ದೀನಿ, ಸಿಂಗಲ್ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ಸೊ ದಟ್ ಮೀನ್ಸ್ ಐ ಕ್ಯಾನ್ ಸೆಲೆಕ್ಟ್ ಓನ್ಲಿ ಒನ್ ಐಟಮ್ ಫ್ರಮ್ ಎ ಲಿಸ್ಟ್ ಎಟ್ ಎನಿ ಒನ್ ಪಾಯಿಂಟ್ ಆಫ್ ಟೈಮ್.
ಸಿಂಗಲ್ ಇಂಟರ್ವಲ್ ಸೆಲೆಕ್ಷನ್ ಅಲ್ಲ, ಮಲ್ಟಿಪಲ್ ಇಂಟರ್ವಲ್ ಸೆಲೆಕ್ಷನ್ ಅಲ್ಲ, ಸಿಂಗಲ್ ಸೆಲೆಕ್ಷನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಮೋಡ್ ನ ಚೇಂಜ್ ಮಾಡ್ಬೇಕು ಅಂದ್ರೆ ಸೆಟ್ ಸೆಲೆಕ್ಷನ್ ಮೋಡ್ ಅಂತ ಮೆಥಡ್ ಯೂಸ್ ಮಾಡಬಹುದು. ಆ ಮೆಥಡ್ ಯೂಸ್ ಮಾಡಿ ನನ್ನ ಮೋಡ್ ನ ಸಿಂಗಲ್ ಸೆಲೆಕ್ಷನ್ ಆಗಿ ಚೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ಅದೇ ರೀತಿ ಒಂದು ಜೆ ಸ್ಕ್ರಾಲ್ ಪ್ಯಾನ್ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ಕ್ರಾಲ್ ಪ್ಯಾನ್ ಕ್ರಿಯೇಟ್ ಮಾಡ್ತೀನಿ. ಈ ಸ್ಕ್ರಾಲ್ ಪ್ಯಾನ್ ಒಳಗೆ ನಾನು ಕ್ರಿಯೇಟ್ ಮಾಡಿರುವಂತ ಜೆ ಲಿಸ್ಟ್ ನ ಆಡ್ ಮಾಡಿದ್ದೀನಿ. ಸೊ ಬಿಕಾಸ್ ನೀವು ಏನು ಐಟಮ್ಸ್ ಗಳಿದೆ ಲಿಸ್ಟ್ ಅಲ್ಲಿ ಇದು ತುಂಬಾನೇ ಜಾಸ್ತಿ ಇದೆ. ಸೊ ಇದನ್ನ ಜಾಸ್ತಿ ಇರೋದ್ರಿಂದ ನಾನು ಸ್ಕ್ರಾಲ್ ಪ್ಯಾನ್ ಮಾಡ್ಲೇಬೇಕು. ಸೊ ಫಸ್ಟ್ ಸ್ಕ್ರಾಲ್ ಪ್ಯಾನ್ ಅನ್ನೋ ಸ್ವಿಂಗ್ ಕಾಂಪೊನೆಂಟ್ ನ ಕ್ರಿಯೇಟ್ ಮಾಡಿ ಈ ಸ್ಕ್ರಾಲ್ ಪ್ಯಾನ್ ಗೆ ನಾನು ಕ್ರಿಯೇಟ್ ಮಾಡಿರುವಂತ ಜೆ ಲಿಸ್ಟ್ ನ ಪ್ಯಾರಾಮೀಟರ್ ಆಗಿ ಕಳ್ಸಿಕೊಡ್ತೀನಿ. ಸೊ ನೆಕ್ಸ್ಟ್ ಆ ಸ್ಕ್ರಾಲ್ ಪ್ಯಾನ್ ಏನಿದೆ ಅದಕ್ಕೆ ಸೈಜ್ ನ ಸೆಟ್ ಮಾಡ್ಕೊತೀನಿ, ಎಷ್ಟು ಸೈಜ್ ಇರ್ಬೇಕು ಅಂತ. ನೆಕ್ಸ್ಟ್ ಒಂದು ಜೆ ಲೇಬಲ್ ಅಲ್ಲಿ ಚೂಸ್ ಎ ಸಿಟಿ ಅಂತ ಡಿಸ್ಪ್ಲೇ ಮಾಡ್ತೀನಿ ಫಸ್ಟ್. ಸೊ ಇನಿಷಿಯಲಿ ಇಲ್ಲಿ ಚೂಸ್ ಎ ಸಿಟಿ ಅಂತ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಕರೆಂಟ್ ಸೆಲೆಕ್ಷನ್ ಲಂಡನ್ ಇರೋ ಜಾಗದಲ್ಲಿ ಚೂಸ್ ಎ ಸಿಟಿ ಅಂತ ಈಗ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಓಕೆನಾ. ನೆಕ್ಸ್ಟ್ ಏನ್ ಮಾಡ್ತೀನಿ, ನೀವು ಕ್ರಿಯೇಟ್ ಮಾಡಿರುವಂತ ಜೆ ಲಿಸ್ಟ್ ಗೆ ಸೆಲೆಕ್ಷನ್ ಲಿಸ್ಟ್ ಸೆಲೆಕ್ಷನ್ ಲಿಸ್ಟ್ ಆಡ್ ಮಾಡ್ತಾ ಇದೀನಿ. ಅಲ್ಲಿ ವ್ಯಾಲ್ಯೂ ಚೇಂಜ್ ಮೆಥಡ್ ನ ಇಂಪ್ಲಿಮೆಂಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ವ್ಯಾಲ್ಯೂ ಚೇಂಜ್ ಮೆಥಡ್ ಅಲ್ಲಿ ನಾನು ಯಾವ ಇಂಡೆಕ್ಸ್ ನ ಸೆಲೆಕ್ಟ್ ಮಾಡಿದ್ದೀನಿ ಅನ್ನೋದನ್ನ ಗೆಟ್ ಸೆಲೆಕ್ಟೆಡ್ ಇಂಡೆಕ್ಸ್ ಮೆಥಡ್ ಮುಖಾಂತರ ಒಬ್ಟೈನ್ ಮಾಡ್ತೀನಿ. ಬಿಕಾಸ್ ನೀವು ಆಡ್ ಮಾಡಿರೋದು ಲಿಸ್ಟ್ ಕ್ರಿಯೇಟ್ ಮಾಡಿರೋದು ಒಂದು ಅರೆ ಅಂದ್ರೆ ಇದು 0 ಇಂಡೆಕ್ಸ್ 1 2 3 4 5 6 ಅಂತ ಲಂಡನ್ 6 ಇದೆ. ಈಗ ನಾನು ಲಂಡನ್ ಸೆಲೆಕ್ಟ್ ಮಾಡಿದೀನಿ ಅಂದ್ರೆ ಸೊ ಅವಾಗ ಆ ಪರ್ಟಿಕ್ಯುಲರ್ ಇಂಡೆಕ್ಸ್ ಈ ಗೆಟ್ ಸೆಲೆಕ್ಟೆಡ್ ಇಂಡೆಕ್ಸ್ ಜೆ ಲಿಸ್ಟ್ ಅಲ್ಲಿ 6 ನ ರಿಟರ್ನ್ ಮಾಡುತ್ತೆ. ಸೊ ಜೆ ಲಿಸ್ಟ್ ಅಲ್ಲಿ ಲಂಡನ್ ಸೆಲೆಕ್ಟ್ ಮಾಡಿರೋದ್ರಿಂದ ಜೆ ಲಿಸ್ಟ್ ಅಲ್ಲಿ ಲಂಡನ್ 6th ಇಂಡೆಕ್ಸ್ ಪೊಸಿಷನ್ ಅಲ್ಲಿ ಇದೆ, ಅದನ್ನ ರಿಟರ್ನ್ ಮಾಡುತ್ತೆ. ಸೊ ಅದನ್ನ ರಿಟರ್ನ್ ಮಾಡಿದಾಗ ನಿಮ್ದು ಸೆಲೆಕ್ಷನ್ ಏನಿದೆ ಅದು ನಾಟ್ ಈಕ್ವಲ್ ಟು -1 ಅಂತ ಚೆಕ್ ಮಾಡ್ತೀನಿ. ಸೊ ನಾಟ್ ಈಕ್ವಲ್ ಟು -1 ಅಂದ್ರೆ ಆ ಜೆ ಲೇಬಲ್ ಏನಿದೆ ಅಲ್ಲಿ ಕರೆಂಟ್ ಸೆಲೆಕ್ಷನ್ ಅಂತ ಹೋಗಿ ಸಿಟೀಸ್ ಆಫ್ 6 ಅಂತ ಹೋಗುತ್ತೆ. ಸೊ ಸಿಟೀಸ್ ಆಫ್ 6 ಅಲ್ಲಿ ಯಾವ್ದಿದೆ, ಲಂಡನ್ ಇದೆ. 0 1 2 3 4 5 6 ಸಿಟೀಸ್ ಆಫ್ 6 ಅಲ್ಲಿ ಲಂಡನ್ ಇದೆ. ಸೊ ಅವಾಗ ಯೂಸ್ ಕರೆಂಟ್ ಸೆಲೆಕ್ಷನ್ ಲಂಡನ್ ಅಂತ ಬರುತ್ತೆ. ಸಪೋಸ್ ಏನಾದ್ರು ನಾನು ಯಾವುದೇ ಐಟಮ್ ನ ಸೆಲೆಕ್ಟ್ ಮಾಡ್ಲಿಲ್ಲ ಅಂದ್ರೆ ಚೂಸ್ ಎ ಸಿಟಿ ಅಂತಾನೆ ಬರ್ತಾ ಇರುತ್ತೆ ನಿಮ್ಗೆ ಇನ್ನೊಂದು. ಸೊ ಫೈನಲ್ ಆಗಿ ನೀವು ಕ್ರಿಯೇಟ್ ಮಾಡಿರುವಂತ ಸ್ಕ್ರಾಲ್ ಬಾರು ಮತ್ತೆ ಜೆ ಲೇಬಲ್ ನ ಕಂಟೆಂಟ್ ಪೇನ್ ಒಳಗೆ ಆಡ್ ಮಾಡ್ಕೊತಾ ಇದ್ದೀರಾ. ಸೊ ಒನ್ಸ್ ನಿಮ್ ಸ್ಕ್ರಾಲ್ ಪ್ಯಾನ್ ಮತ್ತೆ ಜೆ ಲೇಬಲ್ ಕಂಟೆಂಟ್ ಪೇನ್ ಒಳಗೆ ಆಡ್ ಆದ್ಮೇಲೆ ಸೊ ಅವಾಗ ನಿಮ್ಗೆ ಈ ಆಪ್ಲೆಟ್ ಏನಿದೆ ಈ ಆಪ್ಲೆಟ್ ಒಳಗೆ ಈ ತರ ಇನ್ಫಾರ್ಮೇಶನ್ ಕಾಣಿಸಕ್ಕೆ ಶುರು ಆಗುತ್ತೆ. ಸೊ ವಾಟ್ ಆಲ್ ವಿ ಡಿಡ್ ಅಂದ್ರೆ ಫಸ್ಟ್ ವಿ ಇಂಪೋರ್ಟೆಡ್ ಆಲ್ ದ ಪ್ಯಾಕೇಜಸ್, ದೆನ್ ವಿ ಕ್ರಿಯೇಟೆಡ್ gave information about the applet, then we converted our normal class into applet class, then we created an array of cities, then we call the make.gui method. Inside make.gui method we changed the layout to flow layout, then we created the JList. The mode of the JList was changed to single selection. Then we created the JScrollPan. For that JScrollPan we added the JList. Then we created a label called choose a city. So one selection was done, it generated. ಈಗ ಲಂಡನ್ ನ ಸೆಲೆಕ್ಟ್ ಮಾಡಿದ ತಕ್ಷಣ ಲಿಸ್ಟ್ ಸೆಲೆಕ್ಷನ್ ಇವೆಂಟ್ ಜನರೇಟ್ ಆಗುತ್ತೆ. ಆ ಲಿಸ್ಟ್ ಸೆಲೆಕ್ಷನ್ ಇವೆಂಟ್ ನ ಹ್ಯಾಂಡಲ್ ಮಾಡಕ್ಕೆ ಲಿಸ್ಟ್ ಸೆಲೆಕ್ಷನ್ ಲಿಸ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಆ ಲಿಸ್ಟ್ ಗೆ ಆ ಲಿಸ್ಟ್ ಸೆಲೆಕ್ಷನ್ ಲಿಸ್ಟ್ ನಲ್ಲಿ ವ್ಯಾಲ್ಯೂ ಚೇಂಜ್ ಮೆಥಡ್ ಕಾಲ್ ಆಗುತ್ತೆ. ಅಲ್ಲಿ ಯಾವ ಐಟಮ್ ನ ಸೆಲೆಕ್ಟ್ ಮಾಡಿದೀರಾ ಅದ್ರದ್ದು ಇಂಡೆಕ್ಸ್ ಒಬ್ಟೈನ್ ಮಾಡ್ಕೋತೀರಾ. ಲಂಡನ್ ಐಟಮ್ ನ ಸೆಲೆಕ್ಟ್ ಮಾಡಿದೀನಿ, ಲಂಡನ್ ಐಟಮ್ ಇಂಡೆಕ್ಸ್ 6 ಅಂತ ಬರುತ್ತೆ. 6 ನಾಟ್ ಈಕ್ವಲ್ ಟು -1. ಸೊ ಇಲ್ಲಿಗೆ ಬರುತ್ತೆ. ನಿಮ್ ಜೆ ಲೇಬಲ್ ಟೆಕ್ಸ್ಚುಯಲ್ ಇನ್ಫಾರ್ಮೇಶನ್ ಚೇಂಜ್ ಮಾಡ್ತೀರಾ. ಕರೆಂಟ್ ಸೆಲೆಕ್ಷನ್ ಅನ್ಬಿಟ್ಟು ಸಿಟೀಸ್ ಅನ್ನೋ ಅರಲ್ಲಿ 6th ಇಂಡೆಕ್ಸ್ ಅಲ್ಲಿ ಯಾವ್ದಿದೆ ಅಂತ ನೋಡ್ತೀರಾ, ಲಂಡನ್ ಇರುತ್ತೆ, ಅದು ರಿಟರ್ನ್ ಆಗುತ್ತೆ. ಕರೆಂಟ್ ಸೆಲೆಕ್ಷನ್ ಲಂಡನ್ ಅಂತ ಪ್ರಿಂಟ್ ಆಗ್ತೀರಾ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಇಂಪ್ಲಿಮೆಂಟ್ ಯುವರ್ ಜೆ ಲಿಸ್ಟ್. Now we shall move on to the next swing component which is JTable. So ನಿಮ್ಗೆ ಆಗ್ಲೇ ಗೊತ್ತಾಗಿರ್ಬೋದು JTable ಅಂದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ. As you can see here, this is a table. It contains rows and columns. So rows ಮತ್ತೆ columns ಇರುತ್ತೆ. As you can see here, there are many rows. ತುಂಬಾನೇ rows ಇದೆ, 3 columns ಇದೆ. So ಈ ತರ JTable ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನ now we shall see with the help of this particular JTable swing component. So first explanation in detail observe ಮಾಡ್ಕೊಂಡು then we shall look into the implementation part of JTable. So as you can see, JTable is a component that displays rows and columns of data. ನಾನು ಆಗ್ಲೇ ತೋರಿಸಿದೆ rows and columns of data ನ ಡಿಸ್ಪ್ಲೇ ಮಾಡ್ತೀರಾ. And also you can drag the cursor. ನಿಮ್ದು ಕಾಲಮ್ ಮತ್ತೆ ರೋ ಸೈಜ್ ನ ರೀಸೈಜ್ ಸಹ ಮಾಡ್ಕೋಬಹುದು ಒನ್ಸ್ ಟೇಬಲ್ ಕ್ರಿಯೇಟ್ ಮಾಡಾದ್ಮೇಲೆ. JTable ನ ಕ್ರಿಯೇಟ್ ಮಾಡೋದು ಇಟ್ ಇಸ್ ಕಾನ್ಸೆಪ್ಚುಯಲಿ ಸಿಂಪಲ್. ಸೊ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಅನ್ನೋದನ್ನ ಡೀಟೇಲ್ ಆಗಿ ನೋಡ್ಕೊಂಡು ಹೋಗಲ್ಲ. ಇಟ್ ಇಸ್ ಎ ಕಾಂಪೊನೆಂಟ್ that consists of one or more columns of information. At the top of each column is an heading. ಒಂದೊಂದು ಕಾಲಮ್ ಗೂ ಹೆಡ್ಡಿಂಗ್ ಪ್ರೊವೈಡ್ ಮಾಡ್ತೀವಿ. In addition to describing the data in the heading also provides the user can change the size of a column. So size of the column ಚೇಂಜ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ JTable ಅಲ್ಲಿ ಸುಮಾರು ಕನ್ಸ್ಟ್ರಕ್ಟರ್ ಇದೆ. ನಾವು ಯೂಸ್ ಮಾಡೋ ಕನ್ಸ್ಟ್ರಕ್ಟರ್ ಇಲ್ಲಿ ಯೂಸ್ ಮಾಡ್ತಿದೀವಿ. ಸೊ ಫಸ್ಟ್ ಒಂದು 2 ಡೈಮೆನ್ಷನಲ್ ಅರೇ ಕ್ರಿಯೇಟ್ ಮಾಡ್ತೀವಿ, ಅದರಲ್ಲಿ ಡೇಟಾ ರೆಪ್ರೆಸೆಂಟ್ ಮಾಡ್ತೀವಿ. ಇನ್ನೊಂದು ಕಾಲಮ್ ಹೆಡ್ಡಿಂಗ್ಸ್, ಅದಕ್ಕೆ 1 ಡೈಮೆನ್ಷನಲ್ ಅರೇನ ಯೂಸ್ ಮಾಡ್ತೀವಿ.
So this is the constructor we are using for JTable. So first parameter is the data, which is a 2-dimensional array. Second parameter is column heads, which is an 1-dimensional array, which has to be created. ಅದು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನ ಈಗ ಅಬ್ಸರ್ವ್ ಮಾಡೋದು. ಸೊ ಅದನ್ನೇ ಹೇಳಿರೋದು, data is a 2-dimensional array to be represented and column heads is a 1-dimensional array with the column headings. ಸೊ ನಿಮ್ JTable ಏನಿದೆ, ಇಟ್ ರಿಲೈಸ್ ಆನ್ 3 ಮಾಡಲ್ಸ್ ಅಂತ ಹೇಳ್ತಾ ಇದ್ದಾನೆ. ಸೊ ನಿಮ್ದು JList ಬಂದು 2 ಮಾಡಲ್ಸ್ ಮೇಲೆ ರಿಲೈವ್ ಆಯ್ತಿತ್ತು, ಇದು 3 ಮಾಡಲ್ಸ್ ಮೇಲೆ. ಯಾವ್ದಾವ್ದು ಅಂದ್ರೆ ಫಸ್ಟ್ ಒನ್ ಬಂದು ಟೇಬಲ್ ಮಾಡಲ್. ಈ ಮಾಡಲ್ ಏನ್ ಇನ್ಫಾರ್ಮ್ ಮಾಡುತ್ತೆ ಅಂದ್ರೆ ಯಾವ ರೀತಿ ನೀವು ಡೇಟಾನ ಒಂದು 2-dimensional ಫಾರ್ಮೆಟ್ ಅಲ್ಲಿ ಡಿಸ್ಪ್ಲೇ ಮಾಡ್ತೀರಾ ಅನ್ನೋದನ್ನ ಇನ್ಫಾರ್ಮ್ ಮಾಡುತ್ತೆ. ಯಾವುದು ನಿಮ್ ಟೇಬಲ್ ಮಾಡಲ್ ಇಂಟರ್ಫೇಸ್. ಸೆಕೆಂಡ್ ಮಾಡಲ್ ಬಂದು ಟೇಬಲ್ ಕಾಲಮ್ ಮಾಡಲ್. ಸೊ ಈ ಟೇಬಲ್ ಕಾಲಮ್ ಮಾಡಲ್ ಯಾವ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕಾಲಮ್. ಸೊ ನಿಮ್ದು ಕಾಲಮ್ದು ನೇಮ್ ಏನು, ಕಾಲಮ್ದು ಸೈಜ್ ಎಷ್ಟು, ಅದನ್ನ ನಿಮ್ದು ಟೇಬಲ್ ಕಾಲಮ್ ಮಾಡಲ್ ಇಂಡಿಕೇಟ್ ಮಾಡುತ್ತೆ. ಟೇಬಲ್ ಮಾಡಲ್ ಬಂದು ಯಾವ ರೀತಿ ಡೇಟಾನ 2-dimensional ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ಹೇಳುತ್ತೆ. ಟೇಬಲ್ ಕಾಲಮ್ ಮಾಡಲ್ ಬಂದು ನಿಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕಾಲಮ್, ಕಾಲಮ್ದು ನೇಮ್ ಏನು, ಕಾಲಮ್ದು ಸೈಜ್ ಎಷ್ಟು ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸೊ ದಿಸ್ 2 ಮಾಡಲ್ಸ್ ನ ಈ ಜಾವಾ x.swing.table ಅನ್ನೋ ಪ್ಯಾಕೇಜ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಥರ್ಡ್ ಮಾಡಲ್ ಏನ್ ಇಂಡಿಕೇಟ್ ಮಾಡುತ್ತೆ, ಯಾವ ರೀತಿ ನೀವು ಟೇಬಲ್ ಅಲ್ಲಿರೋ ಐಟಮ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು ಅನ್ನೋದು, ಅದು ಲಿಸ್ಟ್ ಸೆಲೆಕ್ಷನ್ ಮಾಡಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ JTable, it is used to create, it is a component which displays rows and columns of data. It is a component which contains multiple columns. ಪ್ರತಿ ಒಂದು ಕಾಲಮ್ಗೂ ಒಂದೊಂದು ಹೆಡಿಂಗ್ ಇರುತ್ತೆ. ಇದರಲ್ಲಿ ಒಂದು ಕನ್ಸ್ಟ್ರಕ್ಟರ್ ಯೂಸ್ ಮಾಡ್ತೀವಿ. ಮೊದಲನೇ ಪ್ಯಾರಾಮೀಟರ್ ಆಗಿ 2-dimensional ಡೇಟಾನ ಪಾಸ್ ಮಾಡ್ತೀವಿ. ಎರಡನೇ ಪ್ಯಾರಾಮೀಟರ್ ಆಗಿ ಕಾಲಮ್ದು ಹೆಡ್ಡಿಂಗ್ಸ್ ನ ಪಾಸ್ ಮಾಡ್ತೀವಿ. ಸೊ ದಿಸ್ ರಿಲೈಸ್ ಆನ್ 3 ಮಾಡಲ್ಸ್. ಮೊದಲನೇದು ಟೇಬಲ್ ಮಾಡಲ್, 2-dimensional ಫಾರ್ಮ್ ಅಲ್ಲಿ ಡೇಟಾನ ಯಾವ ರೀತಿ ಡಿಸ್ಪ್ಲೇ ಮಾಡ್ತೀರಾ ಅಂತ ಹೇಳುತ್ತೆ. ಎರಡನೇದು ಟೇಬಲ್ ಕಾಲಮ್ ಮಾಡಲು, ಇದು ಕಾಲಮ್ ನೇಮ್ ಏನು, ಕಾಲಮ್ ಸೈಜ್ ಏನು ಅನ್ನೋದು ಹೇಳುತ್ತೆ. ಮೂರನೇದು ಲಿಸ್ಟ್ ಸೆಲೆಕ್ಷನ್ ಮಾಡಲು, ಇದು ನಿಮ್ಗೆ ಯಾವ ಐಟಮ್ಸ್ ನ ಟೇಬಲ್ ಅಲ್ಲಿ ಸೆಲೆಕ್ಟ್ ಮಾಡಿದಿರಾ ಇಲ್ವೋ ಅನ್ನೋ ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ಈ ನೆಕ್ಸ್ಟ್ ಏನಿದೆ, ಇದು ತುಂಬಾನೇ ಇಂಪಾರ್ಟೆಂಟ್. ನೀವು JTable ನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಈ ಸ್ಟೆಪ್ಸ್ ನ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಬೇಕು. ಸೊ ಇದು ಅರ್ಥ ಆಯ್ತು ಅಂದ್ರೆ ನಿಮ್ಗೆ ನೆಕ್ಸ್ಟ್ ಬರುವಂತ ಜಾವಾ ಪ್ರೋಗ್ರಾಮ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ. These are the steps required to set up a simple JTable that can be used to display data. ಸೊ ನಿಮ್ ಡೇಟಾನ ಡಿಸ್ಪ್ಲೇ ಮಾಡಬೇಕು ಅಂದ್ರೆ ಒಂದು JTable ನ ಸೆಟಪ್ ಮಾಡಬೇಕು. ಆ JTable ನ ಯಾವ ರೀತಿ ಸೆಟಪ್ ಮಾಡ್ತೀರಾ ಅಂದ್ರೆ, ಫಸ್ಟ್ ಯು ನೀಡ್ ಟು ಕ್ರಿಯೇಟ್ ಅನ್ ಇನ್ಸ್ಟೆನ್ಸ್ ಆಫ್ JTable. ವಾಟ್ ಯು ಮೀನ್ ಬೈ ಕ್ರಿಯೇಟಿಂಗ್ ಅನ್ ಇನ್ಸ್ಟೆನ್ಸ್? ಆಬ್ಜೆಕ್ಟ್. ಇನ್ಸ್ಟೆನ್ಸ್ ಅಂದ ತಕ್ಷಣ ಆಬ್ಜೆಕ್ಟ್. ಸೊ JTable ಗೆ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೋಬೇಕು. ನೆಕ್ಸ್ಟ್ JScrawlPan ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೋಬೇಕು. ಆ JScrawlPan ಆಬ್ಜೆಕ್ಟ್ ಗೆ ನೀವು ಟೇಬಲ್ ನ ಕ್ರಿಯೇಟ್ ಮಾಡಿರೋದನ್ನ ಪಾಸ್ ಮಾಡಬೇಕು. ಫಸ್ಟ್ JTable ಗೆ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ JScrawlPan ಗೆ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಬೇಕು. ಆ JScrawlPan ಗೆ ಈ JTable ನ ಆಬ್ಜೆಕ್ಟ್ ಆಗಿ ಪಾಸ್ ಮಾಡ್ತೀರಾ. ನೆಕ್ಸ್ಟ್ ಕ್ರಿಯೇಟ್ ಮಾಡಿರುವಂತ ಟೇಬಲ್ ನ ScrawlPan ಗೆ ಆಡ್ ಮಾಡ್ತೀರಾ. ಕ್ರಿಯೇಟ್ ಮಾಡಿರುವಂತ ScrawlPan ನ ಕಂಟೆಂಟ್ ಪೇನ್ ಗೆ ಆಡ್ ಮಾಡ್ತೀರಾ. ಸೊ ಫಸ್ಟ್ ಟೇಬಲ್ ಕ್ರಿಯೇಟ್ ಮಾಡಿ, ನೆಕ್ಸ್ಟ್ ScrawlPan ಕ್ರಿಯೇಟ್ ಮಾಡಿ, ನೆಕ್ಸ್ಟ್ ಟೇಬಲ್ ನ ScrawlPan ಗೆ ಆಡ್ ಮಾಡಿ, ScrawlPan ನ ಕಂಟೆಂಟ್ ಪೇನ್ ಗೆ ಆಡ್ ಮಾಡಿ, ಆವಾಗ ನಿಮ್ ಆಪ್ಲೆಟ್ ಗೆ ಟೇಬಲ್ ಬಂದು ಕೂತ್ಕೊಂಡಿರುತ್ತೆ. ಈ 4 ಮೇನ್ ಸ್ಟೆಪ್ಸ್ ತುಂಬಾನೇ ಇಂಪಾರ್ಟೆಂಟ್. ಓಕೆನಾ? ಸೊ ನಿಮ್ದು ಕಾಲಮ್ ಹೆಡ್ಸ್ ಏನಿದೆ, ಆ ಕಾಲಮ್ ಹೆಡ್ಸ್ ನ 1-dimensional array ಆಫ್ ಸ್ಟ್ರಿಂಗ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ನಿಮ್ ಡೇಟಾ ಏನಿದೆ ಅದನ್ನ 2-dimensional array ಆಫ್ ಸೆಲ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ಅದು ಯಾವ ರೀತಿ ಮಾಡೋದು ಅದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದನ್ನೇ ಹೇಳಿರೋದು. ಅರೇಸ್ ಏನ್ ಕ್ರಿಯೇಟ್ ಮಾಡಿರ್ತೀರಾ, ಆ ಅರೇನ JTable ಕನ್ಸ್ಟ್ರಕ್ಟರ್ ಗೆ ಪಾಸ್ ಮಾಡ್ತೀರಾ. ಡೇಟಾ ಮತ್ತೆ ಕಾಲಮ್ ಹೆಡ್ಡಿಂಗ್ಸ್ ಎಲ್ಲೂ ಕರೆಕ್ಟ್ ತಾನೆ? ನೋಡಿ ಇಲ್ಲಿ ಡೇಟಾ ಮತ್ತೆ ಕಾಲಮ್ ಹೆಡ್ಡಿಂಗ್ಸ್ ಏನಿದೆ ಎರಡೂನು JTable ಕನ್ಸ್ಟ್ರಕ್ಟರ್ ಗೆ ಪಾಸ್ ಮಾಡ್ತೀರಾ. ನೆಕ್ಸ್ಟ್ ಟೇಬಲ್ ಏನ್ ಕ್ರಿಯೇಟ್ ಆಗಿದೆ ಆ ಟೇಬಲ್ ನ ನೀವು ScrawlPan ಗೆ ಆಡ್ ಮಾಡ್ತೀರಾ. ಫೈನಲ್ ಆಗಿ ಆ ScrawlPan ನ ಕಂಟೆಂಟ್ ಪೇನ್ ಗೆ ಆಡ್ ಮಾಡ್ತಾ ಇದ್ದೀವಿ. ಸೊ ಇದು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂದ್ರೆ, we shall see with the help of this particular Java program. First you imported the packages, then I gave information about the applet ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟೆ. applet ನೇಮ್ ಏನು, ಅದ್ರದ್ದು ವಿಡ್ತ್ ಇರಬೇಕು, ಎಷ್ಟಿರ್ಬೇಕು, ಹೈಟ್ ಎಷ್ಟಿರ್ಬೇಕು ಅಂತ ಹೇಳಿದೆ. ನೆಕ್ಸ್ಟ್ ಒಂದು ನಾರ್ಮಲ್ ಕ್ಲಾಸ್ ಆಗಿರುವಂತ applet JTable demo ಅಂತ ನಾರ್ಮಲ್ ಕ್ಲಾಸ್ ನ applet ಕ್ಲಾಸ್ ಆಗಿ ಕನ್ವರ್ಟ್ ಮಾಡಿದೆ. ನೆಕ್ಸ್ಟ್ applet ಇನಿಷಿಯಲೈಸೇಷನ್ ಮಾಡ್ಕೊಂಡೆ. ಒಂದು ಇವೆಂಟ್ ಡಿಸ್ಪ್ಯಾಚಿಂಗ್ ಥ್ರೆಡ್ ಕ್ರಿಯೇಟ್ ಮಾಡಿದೆ. ಆ ರನ್ ಮೆಥಡ್ ಒಳಗೆ ಮೇಕ್ GUI ಅನ್ನೋ ಮೆಥಡ್ ಕಾಲ್ ಮಾಡ್ತೀನಿ. ಸೇಫರ್ ಸೈಡ್ ಗೆ ಈ ಕಂಪ್ಲೀಟ್ ಕೋಡ್ ನ ಟ್ರೈ ಕ್ಯಾಚ್ ಬ್ಲಾಕ್ ಒಳಗೆ ಹಾಕೊಂಡಿರ್ತೀನಿ. ಓಕೆನಾ? ಪ್ಯಾಕೇಜಸ್ ಇಂಪೋರ್ಟ್, ಆಪ್ಲೆಟ್ ಬಗ್ಗೆ ಇನ್ಫಾರ್ಮೇಶನ್, ನಾರ್ಮಲ್ ಕ್ಲಾಸ್ ಆಗಿರುವಂತ ಟೇಬಲ್ ಡೆಮೋ ಕ್ಲಾಸ್ ನ ಆಪ್ಲೆಟ್ ಕನ್ವರ್ಟ್ ಮಾಡ್ತೀನಿ. ಸೊ ಅವಾಗ ಈ ತರ ಒಂದು ಆಪ್ಲೆಟ್ ಕ್ರಿಯೇಟ್ ಆಗಿರುತ್ತೆ, ಇನ್ನು ಟೇಬಲ್ ಏನು ಬಂದಿರಲ್ಲ. ಸೊ ನೆಕ್ಸ್ಟ್ ಆಪ್ಲೆಟ್ ಇನಿಷಿಯಲೈಸೇಷನ್ ಮಾಡ್ತೀವಿ. ಥ್ರೆಡ್ ರನ್ ಮೆಥಡ್ ಒಳಗೆ ಮೇಕ್ GUI ಮೆಥಡ್ ನ ಕಾಲ್ ಮಾಡ್ತೀನಿ. ಈಗ ಮೇಕ್ GUI ಮೆಥಡ್ ಒಳಗೆ ನೋಡಿ, ಫಸ್ಟ್ ಕಾಲಮ್ ಹೆಡ್ಡಿಂಗ್ಸ್ ಕ್ರಿಯೇಟ್ ಮಾಡ್ತೀನಿ. ಇದು 1-dimensional array ಕಾಲಮ್ ಹೆಡ್ಡಿಂಗ್ಸ್. ನೆಕ್ಸ್ಟ್ 2-dimensional array, ಇದು ಡೇಟಾನ ಇನಿಷಿಯಲೈಸ್ ಮಾಡ್ತಾ ಇದೆ 2-dimensional array.
ಈಗ 2 ಡೈಮೆನ್ಷನ್ ಅಲ್ಲಿ ಡೇಟಾ ಇನಿಷಿಯಲೈಸ್ ಮಾಡ್ತೀನಿ. ಆಸ್ ಯು ಕ್ಯಾನ್ ಸಿ, ನಿಮ್ಗೆ ನೀವು ಅಬ್ಸರ್ವ್ ಮಾಡೋದಿದ್ರೆ ನಿಮ್ದು ಕಾಲಮ್ ಎಷ್ಟಿತ್ತು, 3 ಕಾಲಮ್ಸ್ ಇತ್ತು. ಸೊ ಅದಕ್ಕೆ ನಿಮ್ದು ಡೇಟಾದಲ್ಲೂ ನೋಡಿ 3 ಕಾಲಮ್ಸ್ ನೇ ಕ್ರಿಯೇಟ್ ಮಾಡ್ತೇನೆ. ನಂಬರ್ ಆಫ್ ರೋಸ್ ಎಷ್ಟು ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಈಗ ಕಾಲಮ್ ಕ್ರಿಯೇಟ್ ಮಾಡಾಯ್ತು, ಡೇಟಾನು ಕ್ರಿಯೇಟ್ ಮಾಡಾಯ್ತು. ಒನ್ಸ್ ಕಾಲಮ್ ಡೇಟಾ ಕ್ರಿಯೇಟ್ ಮಾಡಾದ್ಮೇಲೆ ಈಗ ಜೆ ಟೇಬಲ್ ಗೆ ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಈಗ ಆ ಜೆ ಟೇಬಲ್ ಇನ್ಸ್ಟೆನ್ಸ್ ಗೆ ಡೇಟಾ ಮತ್ತೆ ಕಾಲಮ್ ಹೆಡ್ಡಿಂಗ್ಸ್ ನ ಪ್ಯಾರಾಮೀಟರ್ ಆಗಿ ಕಳಿಸ್ತಾ ಇದ್ದೀನಿ. ಕನ್ಸ್ಟ್ರಕ್ಟರ್ ಕಾಲ್ ಆಗುತ್ತೆ, ಕನ್ಸ್ಟ್ರಕ್ಟರ್ ಕಾಲ್ ಆಗಿ ಈಗ ಒಂದು ಜೆ ಟೇಬಲ್ ಕ್ರಿಯೇಟ್ ಆಗುತ್ತೆ. ಸೊ ಕ್ರಿಯೇಟ್ ಆಗಿರುವಂತ ಜೆ ಟೇಬಲ್ ನ ಜೆ ಸ್ಕ್ರಾಲ್ ಪ್ಯಾನ್ ಗೆ ಆಡ್ ಮಾಡ್ತೀನಿ. ಸೊ ನಿಮ್ ಜೆ ಸ್ಕ್ರಾಲ್ ಪ್ಯಾನ್ ಏನ್ ಕ್ರಿಯೇಟ್ ಮಾಡಿದೀರಾ ಆ ಜೆ ಸ್ಕ್ರಾಲ್ ಪ್ಯಾನ್ ಗೆ ನಾವು ಕ್ರಿಯೇಟ್ ಮಾಡಿರುವಂತ ಟೇಬಲ್ ನ ಆಡ್ ಮಾಡ್ತೀನಿ. ಸೊ ಕ್ರಿಯೇಟ್ ಆಗಿರುವಂತ ಸ್ಕ್ರಾಲ್ ಪ್ಯಾನ್ ನ ಫೈನಲ್ ಆಗಿ ಕಂಟೆಂಟ್ ಪ್ಯಾನ್, ನಿಮ್ ಆಪ್ಲೇಟ್ ಏನಿರುತ್ತೆ ಆ ಆಪ್ಲೇಟ್ ಕಂಟೆಂಟ್ ಪ್ಯಾನ್ ಒಳಗೆ ಆಡ್ ಮಾಡ್ತೀನಿ. ಆವಾಗ ನಿಮ್ಗೆ ಔಟ್ಪುಟ್ ಅಲ್ಲಿ ಈ ತರ ಒಂದು ಟೇಬಲ್ ತೋರಿಸುತ್ತೆ. ಏನೇನ್ ಮಾಡಿದ್ವಿ, ಫಸ್ಟ್ ಕಾಲಮ್ ಹೆಡ್ಡಿಂಗ್ಸ್ ಗೆ ಒಂದು ಸಿಂಗಲ್ ಡೈಮೆನ್ಷನ್ ಅರೇ ಕ್ರಿಯೇಟ್ ಮಾಡಿದ್ವಿ. ನೆಕ್ಸ್ಟ್ ಡೇಟಾಗೆ ಒಂದು 2 ಡೈಮೆನ್ಷನ್ ಅರೇ ಕ್ರಿಯೇಟ್ ಮಾಡಿದ್ವಿ. ನೆಕ್ಸ್ಟ್ ಟೇಬಲ್ ಒಂದು ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಿ ಡೇಟಾ ಮತ್ತೆ ಕಾಲಮ್ ಹೆಡ್ಡಿಂಗ್ಸ್ ನ ಪ್ಯಾರಾಮೀಟರ್ ಕಾಲ್ ಕಳಿಸಿದ್ವಿ. ಆಗ ಕನ್ಸ್ಟ್ರಕ್ಟರ್ ಕಾಲ್ ಆಗಿ ಒಂದು ಟೇಬಲ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ನಿಮ್ ಟೇಬಲ್ ಏನ್ ಕ್ರಿಯೇಟ್ ಆಗಿತ್ತು ಅದನ್ನ ನಿಮ್ ಜೆ ಸ್ಕ್ರಾಲ್ ಪ್ಯಾನ್ ಏನಿತ್ತು ಆ ಸ್ಕ್ರಾಲ್ ಪ್ಯಾನ್ ಗೆ ನಿಮ್ ಟೇಬಲ್ ನ ಪ್ಯಾರಾಮೀಟರ್ ಕಳಿಸಿದ್ವಿ. ಕ್ರಿಯೇಟ್ ಆಗಿರುವಂತ ಸ್ಕ್ರಾಲ್ ಪ್ಯಾನ್ ನ ಕಂಟೆಂಟ್ ಪ್ಯಾನ್ ಗೆ ಆಡ್ ಮಾಡ್ತೀರಾ. ಆವಾಗ ನಿಮ್ಗೆ ಔಟ್ಪುಟ್ ಅಲ್ಲಿ ಈ ತರ ಒಂದು ಟೇಬಲ್ ಕ್ರಿಯೇಟ್ ಆಗಿರುತ್ತೆ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಕ್ರಿಯೇಟ್ ಎ ಜೆ ಟೇಬಲ್. So you need to remember these 4 main steps. First you need to create an instance of JTable, then create an instance of JScrollPan, add your table to scrollpan, add your scrollpan to content pan. Aduna el madirodu. First I created the instance for JTable, then I added my JTable to scrollpan, then I added my scrollpan to content pan. Avaga nimge ee tara ಒಂದು ಸ್ವಿಂಗ್ ಕಾಂಪೊನೆಂಟ್, JTable ಇರುವಂತ ಸ್ವಿಂಗ್ ಕಾಂಪೊನೆಂಟ್ ಕ್ಲಿಯರ್ ಆಗಿ ಕಾಣಿಸೋಕೆ ಶುರು ಆಗುತ್ತೆ. So in this presentation session we so far covered radio button. So last swing button ಉಳಿದಿತ್ತು, radio button ಕವರ್ ಮಾಡಿದ್ವಿ, J list ಅಂದ್ರೆ ಏನು ಅನ್ನೋದು ಕವರ್ ಮಾಡಿದ್ವಿ, J table ಹೆಂಗ್ ವರ್ಕ್ ಆಗುತ್ತೆ ಅಂತ ಕವರ್ ಮಾಡಿದ್ವಿ. So now the last swing component which you need to learn is J combo box. Now we shall cover the last swing component which is J combo box. So actually ಆಗಿ J combo box ನ ಏನ್ ಯೂಸ್ ಮಾಡ್ತಾರೆ ಅಂದ್ರೆ it creates a component in which you get a combination of text field and a drop down list. So ನಿಮ್ಗೆ ಒಂದು ಟೆಕ್ಸ್ಟ್ ಫೀಲ್ಡ್ ಬರುತ್ತೆ, ಜೊತೆಗೆ ಒಂದು ಡ್ರಾಪ್ ಡೌನ್ ಲಿಸ್ಟ್ ಬರುತ್ತೆ. ನೀವು ಔಟ್ಪುಟ್ ನೋಡೋದ್ರ ಇಲ್ಲಿ ಸೊ ಫಸ್ಟ್ ನಿಮ್ಗೆ ಜರ್ಮನಿ ಅಂತ ಕಾಣಿಸ್ತಾ ಇರುತ್ತೆ. ಇಲ್ಲಿ ಈ ಜರ್ಮನಿ ಅಂತ ಕಾಣಿಸಿ ಇಲ್ಲೊಂದು ಜರ್ಮನಿ ಫ್ಲಾಗ್ ಕಾಣಿಸ್ತಾ ಇರುತ್ತೆ. ಸೊ ಯಾವಾಗ ಡ್ರಾಪ್ ಡೌನ್ ಲಿಸ್ಟ್ ನ ಕ್ಲಿಕ್ ಮಾಡ್ತೇನೆ ಆವಾಗ ಲಿಸ್ಟ್ ಸಹ ಕಾಣಿಸಕ್ ಶುರು ಆಗುತ್ತೆ. ಸೊ ಇದನ್ನ ಜೆ ಕಾಂಬೋ ಬಾಕ್ಸ್ ಅಂತ ಕರಿತೀವಿ. ಒಂದು ಟೆಕ್ಸ್ಟ್ ಫೀಲ್ಡ್ ಬರುತ್ತೆ, ಜೊತೆಗೆ ಒಂದು ಡ್ರಾಪ್ ಡೌನ್ ಮೆನ್ಯೂನು ಬರುತ್ತೆ. ಅದನ್ನ ಹೇಳಿರೋದು, ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಎ ಟೆಕ್ಸ್ಟ್ ಫೀಲ್ಡ್ ಅಂಡ್ ಎ ಡ್ರಾಪ್ ಡೌನ್ ಲಿಸ್ಟ್. ಒಂದು ಟೆಕ್ಸ್ಟ್ ಫೀಲ್ಡ್ ಅಲ್ಲಿ ಜರ್ಮನಿನೂ ಬರ್ತಾ ಇರುತ್ತೆ, ಡ್ರಾಪ್ ಡೌನ್ ಲಿಸ್ಟ್ ಅನ್ನು ಕ್ಲಿಕ್ ಮಾಡಿದಾಗ ಆ ಲಿಸ್ಟ್ ಅಲ್ಲಿ ಇರುವಂತ ಐಟಮ್ಸ್ ಬರುತ್ತೆ. ಓಕೆನಾ. ಯೂಶುವಲ್ ಆಗಿ ಕಾಂಬೋ ಬಾಕ್ಸ್ ನಾರ್ಮಲಿ ಡಿಸ್ಪ್ಲೇಸ್ ಒನ್ ಎಂಟ್ರಿ, ಜರ್ಮನಿ ಅಂತ ಮಾತ್ರ ಡಿಸ್ಪ್ಲೇ ಮಾಡ್ತಾ ಇದೆ, ಬಟ್ ವಿಲ್ ಆಲ್ಸೋ ಡಿಸ್ಪ್ಲೇ ಎ ಡ್ರಾಪ್ ಡೌನ್ ಲಿಸ್ಟ್ ದಟ್ ಅಲೋಸ್ ಎ ಯೂಸರ್ ಟು ಸೆಲೆಕ್ಟ್ ಎ ಡಿಫರೆಂಟ್ ಎಂಟ್ರಿ. ಕರೆಕ್ಟ್ ತಾನೆ. ಈಗ ಜರ್ಮನಿ ಅಂತ ಡಿಸ್ಪ್ಲೇ ಮಾಡ್ತಾ ಇದೆ, ಯಾವಾಗ ಯೂಸರ್ ಈ ಡ್ರಾಪ್ ಡೌನ್ ಮೆನ್ಯೂನ ಕ್ಲಿಕ್ ಮಾಡ್ತಾನೆ ಅವಾಗ ಡ್ರಾಪ್ ಡೌನ್ ಲಿಸ್ಟ್ ಅಲ್ಲಿ ಇರುವಂತ ಬೇರೆ ಐಟಮ್ಸ್ ಗಳನ್ನ ಲಿಸ್ಟ್ ಮಾಡುತ್ತೆ. ಅವಾಗ ಯೂಸರ್ ಬೇರೆ ಐಟಮ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಅದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು. ಸೊ ನಿಮ್ ಜೆ ಕಾಂಬೋ ಬಾಕ್ಸ್ ಒಂದು ಕನ್ಸ್ಟ್ರಕ್ಟರ್ ಯೂಸ್ ಮಾಡುತ್ತೆ, ಅಲ್ಲಿ ಲಿಸ್ಟ್ ಆಫ್ ಐಟಮ್ಸ್ ನ ಸಿಂಗಲ್ ಡೈಮೆನ್ಷನಲ್ ಅಲ್ಲಿ ಪಾಸ್ ಮಾಡ್ತಾ ಇದೀರಾ. ಕರೆಕ್ಟ್ ತಾನೆ. ಇದೆಲ್ಲ ಲಿಸ್ಟ್ ಆಫ್ ಐಟಮ್ಸ್, ಅರೇ ಆಫ್ ಐಟಮ್ಸ್. ಸೊ ಒಂದು ಸಿಂಗಲ್ ಡೈಮೆನ್ಷನಲ್ ಅರೇ ಆಫ್ ಐಟಮ್ಸ್ ನ ಪಾಸ್ ಮಾಡ್ತೀರಾ. ಯರ್ ಐಟಮ್ಸ್ ಇಸ್ ದ ಅರೇ ದಟ್ ಇನಿಷಿಯಲೈಸಸ್ ದ ಕಾಂಬೋ ಬಾಕ್ಸ್. ನಿಮ್ ಕಾಂಬೋ ಬಾಕ್ಸ್ ಕ್ರಿಯೇಟ್ ಮಾಡಕ್ಕೆ ಆ ಅರೇ ಆಫ್ ಐಟಮ್ಸ್ ನ ಯೂಸ್ ಮಾಡ್ಕೋತೀವಿ. ನಿಮ್ ಕಾಂಬೋ ಬಾಕ್ಸ್ ಎರಡು ಮಾಡೆಲ್ ನ ಯೂಸ್ ಮಾಡುತ್ತೆ. ಒಂದು ಕಾಂಬೋ ಬಾಕ್ಸ್ ಮಾಡೆಲ್ ಅಂತ ಕರಿತೀವಿ, ಇನ್ನೊಂದು ಮ್ಯೂಟಬಲ್ ಕಾಂಬೋ ಬಾಕ್ಸ್ ಮಾಡೆಲ್ ಅಂತ ಇದೆ. ಈ ಮ್ಯೂಟಬಲ್ ಕಾಂಬೋ ಬಾಕ್ಸ್ ಮಾಡೆಲ್ ಯಾವ ರೀತಿ ಯೂಸ್ ಮಾಡಬಹುದು ಅಂದ್ರೆ, ಸಪೋಸ್ ನೀವು ಆಗ್ಲೇ ಒಂದು ಅರೇ ಆಫ್ ಐಟಮ್ಸ್ ನ ಕ್ರಿಯೇಟ್ ಮಾಡಿದೀರಾ, ಈಗ ನೀವು ಎಂಟ್ರೀಸ್ ನ ಚೇಂಜ್ ಮಾಡಬೇಕು ಅಂದ್ರೆ ಅವಾಗ ಮ್ಯೂಟಬಲ್ ಕಾಂಬೋ ಬಾಕ್ಸ್ ಮಾಡೆಲ್ ನ ಯೂಸ್ ಮಾಡ್ಕೋಬಹುದು ಟು ಚೇಂಜ್ ಯುವರ್ ಎಂಟ್ರೀಸ್. ಸೊ ದಿಸ್ ಆರ್ ದ 2 ಟೈಪ್ಸ್ ಆಫ್ ಮಾಡೆಲ್ ದಟ್ ವಿಲ್ ಬಿ ಯೂಸ್ಡ್. ಸೊ ನೀವೇನಾದ್ರು ಡೈನಾಮಿಕ್ ಆಗಿ ಈ ಡ್ರಾಪ್ ಡೌನ್ ಲಿಸ್ಟ್ ಗೆ ಐಟಮ್ಸ್ ಗಳನ್ನ ಆಡ್ ಮಾಡಬೇಕು ಅಂದ್ರೆ ಯು ಕ್ಯಾನ್ ಯೂಸ್ ಆಡ್ ಐಟಮ್ ಮೆಥಡ್. ಸೊ ಈಗಾಗಲೇ ಒಂದು ಅರೇ ಆಫ್ ಐಟಮ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಈಗ ಡೈನಾಮಿಕ್ ಆಗಿ ನೀವು ಐಟಮ್ಸ್ ಗಳನ್ನ ಆಡ್ ಮಾಡಬೇಕು ನಿಮ್ಮ ಅರೇ ಆಫ್ ಐಟಮ್ಸ್ ಗೆ ಅಂದ್ರೆ ಅವಾಗ ಆಡ್ ಐಟಮ್ ಮೆಥಡ್ ನ ಯೂಸ್ ಮಾಡ್ಕೋಬಹುದು. ಸೊ ಏನೇನ್ ಎಕ್ಸ್ಪ್ಲೈನ್ ಮಾಡಿದೆ, ನಿಮ್ ಜೆ ಕಾಂಬೋ ಬಾಕ್ಸ್ ಏನಿದೆ ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಎ ಟೆಕ್ಸ್ಟ್ ಫೀಲ್ಡ್ ಅಂಡ್ ಡ್ರಾಪ್ ಡೌನ್ ಲಿಸ್ಟ್. ನಿಮ್ ಜೆ ಕಾಂಬೋ ಬಾಕ್ಸ್ ಯೂಶುವಲ್ ಆಗಿ ಒನ್ ಎಂಟ್ರಿ ಮಾತ್ರ ಡಿಸ್ಪ್ಲೇ ಮಾಡುತ್ತೆ, ಬಟ್ ಡ್ರಾಪ್ ಡೌನ್ ಮೆನ್ಯೂನ ಕ್ಲಿಕ್ ಮಾಡಿದ ತಕ್ಷಣ ಅದರ್ ಎಂಟ್ರೀಸ್ ಏನೇನಿರುತ್ತೆ ಲಿಸ್ಟ್ ಅಲ್ಲಿ ಅದನ್ನು ತೋರಿಸುತ್ತೆ. ನಿಮ್ ಜೆ ಕಾಂಬೋ ಬಾಕ್ಸ್ ನ ಕ್ರಿಯೇಟ್ ಮಾಡೋದು ಹೆಂಗೆ, ಒಂದು ಅರೇ ಆಫ್ ಐಟಮ್ಸ್ ನ ಪಾಸ್ ಮಾಡಿದ್ರೆ ಒಂದು ಜೆ ಕಾಂಬೋ ಬಾಕ್ಸ್ ಕ್ರಿಯೇಟ್ ಆಗುತ್ತೆ. ನಿಮ್ ಜೆ ಕಾಂಬೋ ಬಾಕ್ಸ್ ಎರಡು ಮಾಡೆಲ್ ಮೇಲೆ ವರ್ಕ್ ಆಗುತ್ತೆ, ಒಂದು ಕಾಂಬೋ ಬಾಕ್ಸ್ ಮಾಡಲ್, ಇನ್ನೊಂದು ಮ್ಯೂಟಬಲ್ ಕಾಂಬೋ ಬಾಕ್ಸ್ ಮಾಡಲು. ಅಲ್ಲಿ ನೀವು ಎಂಟ್ರೀಸ್ ನ ಚೇಂಜ್ ಮಾಡ್ಕೋಬಹುದು. ಸಪೋಸ್ ನೀವು ಅರೇ ಆಫ್ ಐಟಮ್ಸ್ ನ ಆಗ್ಲೇ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀರಾ,
ಈಗ ಇನ್ನೊಂದು ಆಡ್ ಮಾಡಬೇಕು ಅಂದ್ರೆ ಅವಾಗ ಡೈನಾಮಿಕಲಿ ಒಂದೊಂದು ಎಂಟ್ರಿನೂ ಆಡ್ ಮಾಡಬಹುದು ಯೂಸಿಂಗ್ ಎ ಮೆಥಡ್ ಕಾಲ್ಡ್ ಆಸ್ ಆಡ್ ಐಟಮ್ ಮೆಥಡ್. ಈ ಆಡ್ ಐಟಮ್ ಮೆಥಡ್ ಒಂದೊಂದು ಆಡ್ ಮಾಡುತ್ತೆ. ನಿಮ್ ಜೆ ಕಾಂಬೋ ಬಾಕ್ಸ್ ಏನಿದೆ ದಟ್ ವಿಲ್ ಜನರೇಟ್ ಅನ್ ಆಕ್ಷನ್ ಇವೆಂಟ್. ಯಾವಾಗ ಯೂಸರು ಒಂದು ಪರ್ಟಿಕ್ಯುಲರ್ ಐಟಮ್ ನ ಲಿಸ್ಟ್ ಇಂದ ಸೆಲೆಕ್ಟ್ ಮಾಡ್ಕೋತಾನೆ, ಸೊ ಈ ಲಿಸ್ಟ್ ಇದೆ, ಈ ಲಿಸ್ಟ್ ಅಲ್ಲಿ ಜರ್ಮನಿ ಅಂತ ಸೆಲೆಕ್ಟ್ ಮಾಡಿದೆ, ಅವಾಗ ಒಂದು ಆಕ್ಷನ್ ಇವೆಂಟ್ ಜನರೇಟ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ ಐಟಮ್ ಇವೆಂಟ್ ಸಹ ಜನರೇಟ್ ಆಗುತ್ತೆ ಯಾವಾಗ ಸೆಲೆಕ್ಷನ್ ಚೇಂಜ್ ಆಗುತ್ತೆ. ದಟ್ ಮೀನ್ಸ್ ಈಗ ನಾನು ಈಗ ಜರ್ಮನಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫಸ್ಟ್, ಈಗ ಫ್ರಾನ್ಸ್ ಸೆಲೆಕ್ಟ್ ಮಾಡ್ಕೊತೀನಿ, ಅವಾಗ ಜರ್ಮನಿ ಡಿಸೆಲೆಕ್ಟ್ ಆಯ್ತು, ಫ್ರಾನ್ಸ್ ಸೆಲೆಕ್ಟ್ ಆಯ್ತು, ದೆನ್ ಇಟ್ ವಿಲ್ ಜನರೇಟ್ ಅನ್ ಐಟಮ್ ಇವೆಂಟ್. ಅದನ್ನೇ ಹೇಳಿರೋದು, ವಿಚ್ ಅಕ್ಕರ್ಸ್ when an item is selected or deselected. Thus, changing a selection means two item event will occur, one for the deselected item and another for the selected item. Correct ತಾನೆ? ಸೊ ಈಗ ಫ್ರಾನ್ಸ್ ನ ಸೆಲೆಕ್ಟ್ ಮಾಡಿದಾಗ ಜರ್ಮನಿ ಡಿಸೆಲೆಕ್ಟ್ ಆಯ್ತು, ಅದಕ್ಕೊಂದು ಐಟಮ್ ಇವೆಂಟ್ ಜನರೇಟ್ ಆಗುತ್ತೆ. ಫ್ರಾನ್ಸ್ ಸೆಲೆಕ್ಟ್ ಆಯ್ತು, ಅದಕ್ಕೊಂದು ಐಟಮ್ ಇವೆಂಟ್ ಜನರೇಟ್ ಆಗುತ್ತೆ. So in J combo box, it generates two type of event. When you select an item, it generates action event. Because when you select an item, the previously selected item gets deselected, aವಾಗ ಐಟಮ್ ಇವೆಂಟ್ ಜನರೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒನ್ ವೇ ಟು ಅಬ್ಟೈನ್ ದ ಐಟಮ್ ಸೆಲೆಕ್ಟೆಡ್, ಯಾವ ಐಟಮ್ ಸೆಲೆಕ್ಟ್ ಆಗಿದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅಬ್ಟೈನ್ ಮಾಡ್ಕೋಬೇಕು ಅಂದ್ರೆ ಯು ಕ್ಯಾನ್ ಯೂಸ್ ದ ಗೆಟ್ ಸೆಲೆಕ್ಟೆಡ್ ಐಟಮ್ ಮೆಥಡ್. ಈ ಗೆಟ್ ಸೆಲೆಕ್ಟೆಡ್ ಐಟಮ್ ಮೆಥಡ್ ಯೂಸ್ ಮಾಡಿ ಯಾವ ಐಟಮ್ ನಿಮ್ಮ ಡ್ರಾಪ್ ಡೌನ್ ಮೆನ್ಯೂಲಿ ಸೆಲೆಕ್ಟ್ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ನ ಅಬ್ಟೈನ್ ಮಾಡ್ಕೋಬಹುದು. ಸೊ ನಿಮ್ ಜೆ ಕಾಂಬೋ ಬಾಕ್ಸ್ ಏನೇನು ಹೇಳುತ್ತೆ, so it provides a text field, one text field ಕೊಡುತ್ತೆ. apart from that it also provide a drop down menu. so next ಎರಡು ಮಾಡ್ಯೂಲ್ ಮೇಲೆ ವರ್ಕ್ ಆಗುತ್ತೆ ಅಂತ ಹೇಳಿದೆ. ನೆಕ್ಸ್ಟ್ ಇಟ್ ಜನರೇಟ್ಸ್ ಟು ಇವೆಂಟ್. ಡೈನಾಮಿಕ್ ಆಗಿ ಏನಾರು ಐಟಮ್ಸ್ ನ ಆಡ್ ಮಾಡಬೇಕು ಅಂದ್ರೆ ಆಡ್ ಐಟಮ್ ಅಂತ ಮೆಥಡ್ ಯೂಸ್ ಮಾಡಬಹುದು. ಆಕ್ಷನ್ ಇವೆಂಟ್ ಜನರೇಟ್ ಆಗುತ್ತೆ, ಐಟಮ್ ಇವೆಂಟ್ ಜನರೇಟ್ ಆಗುತ್ತೆ. ಯಾವ ಐಟಮ್ ನ ಸೆಲೆಕ್ಟ್ ಮಾಡಿದಿರಿ ಅನ್ನೋದನ್ನ ಒಬ್ಟೈನ್ ಮಾಡ್ಕೋಬೇಕು ಅಂದ್ರೆ ಗೆಟ್ ಸೆಲೆಕ್ಟೆಡ್ ಐಟಮ್ ಅಂತ ಮೆಥಡ್ ನ ಕಾಲ್ ಮಾಡಿದ್ರೆ ಯಾವ ಐಟಮ್ ಸೆಲೆಕ್ಟ್ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ಕೊಡುತ್ತೆ. So now we shall see this particular example with the help of a Java program. The following example demonstrates the combo box. The combo box contains entries for France, Germany, Italy and Japan. When a country is selected, an icon based label is updated to display the flag for that country. You can see how little code is required to use this powerful component. So ಏನ್ ಹೇಳಿದಾನೆ, ಸೊ ಇವು 4 ಐಟಮ್ ಲಿಸ್ಟ್ ಮಾಡ್ತಾ ಇದ್ದಾನೆ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್. ಯಾವ ಪರ್ಟಿಕ್ಯುಲರ್ ಐಟಮ್ ನ ಸೆಲೆಕ್ಟ್ ಮಾಡ್ತೀರಾ ಅದು ಈ ಟೆಕ್ಸ್ಟ್ ಫೀಲ್ಡ್ ಅಲ್ಲಿ ಅಪ್ಡೇಟ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ ಆ ಪರ್ಟಿಕ್ಯುಲರ್ ಕಂಟ್ರಿದು ಐಕಾನು ಸಹ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಗ ಜರ್ಮನಿ ಸೆಲೆಕ್ಟ್ ಮಾಡಿದ್ರಿಂದ ಜರ್ಮನಿ ಫ್ಲಾಗ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇಲ್ಲಿ ತುಂಬಾನೇ ಕಮ್ಮಿ ಕೋಡ್ ಯೂಸ್ ಮಾಡಿ ಇದನ್ನ ಇಂಪ್ಲಿಮೆಂಟ್ ಮಾಡಿದೀವಿ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಅದ್ ಯಾವ ರೀತಿ ಅನ್ನೋದನ್ನ ಇನ್ ಡೀಟೇಲ್ ಈಗ ನೋಡ್ಕೊಂಡು ಹೋಗೋದು. ಸೊ ಫಸ್ಟ್ ವಿ ಇಂಪೋರ್ಟೆಡ್ ಆಲ್ ದ 3 ಪ್ಯಾಕೇಜಸ್ ಇಂಪೋರ್ಟ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಆಪ್ಲೆಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಆಪ್ಲೆಟ್ ನೇಮ್ ಏನು, ವಿಡ್ತ್ ಹೈಟ್ ಎಷ್ಟಿದೆ ಅಂತ. ಆಸ್ ಯು ಕ್ಯಾನ್ ಸಿ ಹಿಯರ್ ಆಪ್ಲೆಟ್ ನೇಮು, ಆಪ್ಲೆಟ್ ಸ್ಟಾರ್ಟೆಡ್ ಈ 3 ಬಟನ್ ಬಂದಿರುತ್ತೆ. ವಿಡ್ತ್ ಹೈಟ್ ಇಷ್ಟು ನಮ್ಗೆ ಕ್ರಿಯೇಟ್ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಈಗ ನಾರ್ಮಲ್ ಕ್ಲಾಸ್ ಆಗಿರುವಂತ ಜೆ ಕಾಂಬೋ ಬಾಕ್ಸ್ ಡೆಮೋನ ಆಪ್ಲೆಟ್ ಆಗಿ ಕನ್ವರ್ಟ್ ಮಾಡ್ತೀನಿ. ಈಗ ಒಂದು ಆಪ್ಲೆಟ್ ಕ್ರಿಯೇಟ್ ಆಯ್ತು. ಜೆ ಲೇಬಲ್ಗೆ ಒಂದು ರೆಫರೆನ್ಸ್ ಕ್ರಿಯೇಟ್ ಮಾಡ್ತೀನಿ. ಇಮೇಜ್ ಐಕಾನ್ಗೆ 4 ರೆಫರೆನ್ಸ್ ಕ್ರಿಯೇಟ್ ಮಾಡ್ತೀನಿ. ಬಿಕಾಸ್ ನಂಗೆ ಇಮೇಜ್ ಐಕಾನ್ ಬೇಕು. ಕರೆಕ್ಟ್ ತಾನೆ? ಜರ್ಮನಿ ಸೆಲೆಕ್ಟ್ ಆಗ ಜರ್ಮನಿದು ಕಂಟ್ರಿದು ಫ್ಲಾಗ್ ಡಿಸ್ಪ್ಲೇ ಆಗ್ಬೇಕು. ಸೊ ಜರ್ಮನಿ ಕಂಟ್ರಿ ಫ್ಲಾಗ್ ಡಿಸ್ಪ್ಲೇ ಆಗ್ಬೇಕು ಅಂದ್ರೆ ಜರ್ಮನಿದು ಇಮೇಜ್ ಐಕಾನ್ ನ ಯೂಸ್ ಮಾಡಬೇಕು. ಸೊ ಅದಕ್ಕೆ ನಾನು ಇದು ಯೂಸ್ ಮಾಡ್ತಾ ಇರೋದು. ಸೊ ಅದಕ್ಕೆ 4 ಇಮೇಜ್ ಐಕಾನ್, ಬಿಕಾಸ್ 4 ಕಂಟ್ರಿ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮ್ ಜೆ ಕಾಂಬೋ ಬಾಕ್ಸ್ ಏನಿದೆ ಆ ಜೆ ಕಾಂಬೋ ಬಾಕ್ಸ್ಗೂ ಒಂದು ರೆಫರೆನ್ಸ್ ಬರ್ಕೊಂಡಿದ್ದೀನಿ. JCB ಅಂತ ಒಂದು ರೆಫರೆನ್ಸ್ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಫ್ಲಾಗ್ಸ್ ಏನಿದೆ ಅದಕ್ಕೊಂದು 1 ಡೈಮೆನ್ಷನಲ್ ಅರೇನೆ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಸೊ ಫ್ಲಾಗ್ಸ್ ಅಂತ ಒಂದು 1 ಡೈಮೆನ್ಷನಲ್ ಅರೇ, ಅದರಲ್ಲಿ 4 ಆಡ್ ಮಾಡ್ಕೊಂಡಿದ್ದೀನಿ, ಫ್ರಾನ್ಸ್, ಜರ್ಮನಿ. ನೆಕ್ಸ್ಟ್ ನಿಮ್ದು ಆಪ್ಲೆಟ್ ಏನಿದೆ ಆಪ್ಲೆಟ್ ನ ಇನಿಷಿಯಲೈಸೇಷನ್ ಮಾಡ್ಕೊಂಡಿದ್ದೀನಿ. ಆಪ್ಲೆಟ್ ಇನಿಷಿಯಲೈಸೇಷನ್ ಆಗ್ಲೇ ಪ್ರೀವಿಯಸ್ ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಒಂದು ಇವೆಂಟ್ ಡಿಸ್ಪ್ಯಾಚಿಂಗ್ ಥ್ರೆಡ್ ನ ಕ್ರಿಯೇಟ್ ಮಾಡ್ತೀರಾ ವಿತ್ ಹೆಲ್ಪ್ ಆಫ್ ಸ್ವಿಂಗ್ ಯುಟಿಲಿಟೀಸ್ ಕ್ಲಾಸ್. ಸೊ ಆಪ್ಲೆಟ್ ಇನಿಷಿಯಲೈಸೇಷನ್ ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡ್ತೀರಾ. ಆಮೇಲೆ ಥ್ರೆಡ್ ರನ್ ಮೆಥಡ್ ಒಳಗೆ ಮೇಕ್ GUI ಮೆಥಡ್ ಕಾಲ್ ಆಗುತ್ತೆ. ಸೇಫರ್ ಸೈಡ್ಗೆ ನಿಮ್ ಕೋಡ್ ನ ಟ್ರೈ ಕ್ಯಾಚ್ ಬ್ಲಾಕ್ ಒಳಗೆ ಬರ್ಕೊಂಡಿರ್ತೀರಾ. ಈಗ ಮೇಕ್ GUI ಮೆಥಡ್ ಅಲ್ಲಿ ಏನಾಗುತ್ತೆ, ಫಸ್ಟ್ ನೀವು ಲೇಔಟ್ ನ ಡಿಫಾಲ್ಟ್ ಬಾರ್ಡರ್ ಲೇಔಟ್ ಇಂದ ಫ್ಲೋ ಲೇಔಟ್ ಚೇಂಜ್ ಮಾಡ್ತೀರಾ. ನೆಕ್ಸ್ಟ್ ಒಂದು ಜೆ ಕಾಂಬೋ ಬಾಕ್ಸ್ ನ ಕ್ರಿಯೇಟ್ ಮಾಡ್ತೀರಾ. ಈ JCB ಏನಿತ್ತು ರೆಫರೆನ್ಸ್ ಆಗಿತ್ತು, ಈಗ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಯ್ತು. ಇಲ್ಲಿ ಈ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿರ್ಬೇಕಾದ್ರೆ ನೀವೇನ್ ಈ ಸಿಂಗಲ್ ಡೈಮೆನ್ಷನಲ್ ಅರೇ ಕ್ರಿಯೇಟ್ ಮಾಡಿದ್ರಿ ಫ್ಲಾಗ್ಸ್ ನ, ಅದನ್ನ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ತೀರಾ. ಅವಾಗ ಈ ಜೆ ಕಾಂಬೋ ಬಾಕ್ಸ್ ಕನ್ಸ್ಟ್ರಕ್ಟರ್ ಕಾಲ್ ಆಗಿ ಒಂದು ಜೆ ಕಾಂಬೋ ಬಾಕ್ಸ್ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆಗಿರುವಂತ ಕಾಂಬೋ ಬಾಕ್ಸ್ ನ ಕಂಟೆಂಟ್ ಪೇನ್ ಒಳಗೆ ಆಡ್ ಮಾಡ್ಕೋತಾ ಇದೀನಿ. ಓಕೆನಾ. ಸೊ ಇಷ್ಟು ಆಗಿರುತ್ತೆ, ಈಗ ಕ್ರಿಯೇಟ್ ಆಗಿರುತ್ತೆ. ಈ ಕಾಂಬೋ ಬಾಕ್ಸ್ ನ ಈಗ ಕಂಟೆಂಟ್ ಪೇನ್ ಒಳಗೆ ಆಡ್ ಮಾಡಿದ್ದೀನಿ. ಸರಿನಾ. ನೆಕ್ಸ್ಟ್ ಏನ್ ಮಾಡೋದು, ಈ ಕಾಂಬೋ ಬಾಕ್ಸ್ಗೆ ಆಕ್ಷನ್ ಲಿಸ್ನರ್ ಆಡ್ ಮಾಡ್ತಾ ಇದ್ದೀನಿ.
ಸೊ ಆಕ್ಷನ್ ಲಿಸ್ನರ್ ಆಡ್ ಮಾಡಾದ್ಮೇಲೆ ಆಕ್ಷನ್ ಲಿಸ್ನರ್ ಒಳಗೆ ಆಕ್ಷನ್ ಪರ್ಫಾರ್ಮ್ಡ್ ಮೆಥಡ್ ನ ಇಂಪ್ಲಿಮೆಂಟ್ ಮಾಡ್ತಾ ಇದೀನಿ. ಸೊ ಆಕ್ಷನ್ ಪರ್ಫಾರ್ಮ್ ಮೆಥಡ್ ನ ಇಂಪ್ಲಿಮೆಂಟ್ ಮಾಡ್ತಾ ಇದೀನಿ. ಸೊ ಸಪೋಸ್ ಈಗ ಹೇಳ್ತೀನಿ ವಿತ್ ಎಕ್ಸಾಂಪಲ್, ಈಗ ಜರ್ಮನಿ ಸೆಲೆಕ್ಟ್ ಮಾಡ್ತೇನೆ. ಸೊ ಒನ್ಸ್ ಯು ಸೆಲೆಕ್ಟ್ ಜರ್ಮನಿ, ಇಟ್ ವಿಲ್ ಜನರೇಟ್ ಅನ್ ಆಕ್ಷನ್ ಇವೆಂಟ್. ಸೊ ಈ ಕಾಂಬೋ ಬಾಕ್ಸ್ಗೆ ನಾನು ಆಕ್ಷನ್ ಲಿಸ್ನರ್ ನ ರಿಜಿಸ್ಟರ್ ಮಾಡಿದ್ದೀನಿ, ಆಡ್ ಮಾಡಿದ್ದೀನಿ. ಸೊ ಆಕ್ಷನ್ ಇವೆಂಟ್ ಜನರೇಟ್ ಆಗಿರೋದ್ರಿಂದ ಆಕ್ಷನ್ ಲಿಸ್ನರ್ ಕಾಲ್ ಆಗುತ್ತೆ. ಈ ಆಕ್ಷನ್ ಲಿಸ್ನರ್ ಅಲ್ಲಿ ಆಕ್ಷನ್ ಪರ್ಫಾರ್ಮ್ ಮೆಥಡ್ ನ ಈಗ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ. ಸೊ ಈ ಆಕ್ಷನ್ ಪರ್ಫಾರ್ಮ್ಡ್ ಮೆಥಡ್ ಅಲ್ಲಿ ಫಸ್ಟ್ ಏನ್ ಮಾಡ್ತೀನಿ, ಯಾವ ಐಟಮ್ ಸೆಲೆಕ್ಟ್ ಆಗಿದೆ ಏನಂತ ಇನ್ಫಾರ್ಮೇಶನ್ ಗೆಟ್ ಸೆಲೆಕ್ಟೆಡ್ ಐಟಮ್ ಮುಖಾಂತರ ಒಬ್ಟೈನ್ ಮಾಡ್ಕೋತೀನಿ. ಈಗ ಜರ್ಮನಿ ಸೆಲೆಕ್ಟ್ ಆಗಿದೆ, ಸೊ ಜರ್ಮನಿ ಇನ್ಫಾರ್ಮೇಶನ್ ಬರುತ್ತೆ. ಅದು ಯಾವ್ದ್ರಲ್ಲಿ ಇರುತ್ತೆ ನಿಮ್ಗೆ, ಕಾಂಬೋ ಬಾಕ್ಸ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ ಯಾವ ಐಟಮ್ ಜರ್ಮನಿ ಅನ್ನೋದು. ಅದನ್ನ ಸ್ಟ್ರಿಂಗ್ ಫಾರ್ಮ್ಯಾಟ್ ಆಗಿ ಟೈಪ್ ಕ್ಯಾಸ್ಟ್ ಮಾಡ್ತೀನಿ. ಈಗ ಜರ್ಮನಿ ಅನ್ನೋದನ್ನ ಎಸ್ ಅನ್ನೋ ಸ್ಟ್ರಿಂಗ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಇಲ್ಲಿ ಎಸ್ ಅಲ್ಲಿ ಜರ್ಮನಿ ಅಂತ ಬಂದಿರುತ್ತೆ. ನಿಮ್ ಜೆ ಲೇಬಲ್ ಏನಿತ್ತು, ನಿಮ್ ಜೆ ಲೇಬಲ್ ನ ಈಗ ನಾನು ಚೇಂಜ್ ಮಾಡ್ಕೋತೀನಿ. ಇನಿಷಿಯಲ್ ಆಗಿ ನಿಮ್ ಜೆ ಲೇಬಲ್ ನ ಏನ್ ಮಾಡ್ಕೊಂಡಿರ್ತೀರಾ, ಏನು ಜೆ ಲೇಬಲ್ ಇರಲ್ಲ, ಒಂದು ಜೆ ಲೇಬಲ್ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ. ಈ ಜೆ ಲೇಬಲ್ ಅಲ್ಲಿ ಐಕಾನ್ ಚೇಂಜ್ ಮಾಡ್ತೀನಿ. ಈಗ ಸೆಟ್ ಐಕಾನ್ ಅಂತ ಕೊಟ್ಬಿಟ್ಟು ಒಂದು ಇಮೇಜ್ ಐಕಾನ್ ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಜರ್ಮನಿದು ಐಕಾನ್ ನ ಸೆಟ್ ಒಬ್ಟೈನ್ ಮಾಡ್ತಾ ಇದ್ದೀನಿ. ಜರ್ಮನಿ ಡಾಟ್ ಗಿಫ್ ಒಬ್ಟೈನ್ ಆಗುತ್ತೆ. ಸೊ ಜರ್ಮನಿ ಡಾಟ್ ಗಿಫ್ ಅಂದ್ರೆ ಜರ್ಮನಿದು ಫ್ಲಾಗ್ ಇಲ್ಲಿ ತೋರ್ಸಕ್ ಶುರು ಆಗುತ್ತೆ ಸೆಟ್ ಐಕಾನ್ ಅಲ್ಲಿ. ಸೊ ಆ ರೀತಿ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ. ಓಕೆನಾ. ಡಿಫಾಲ್ಟ್ ಆಗಿ ಸ್ಟಾರ್ಟಿಂಗ್ ನೀವು ಜೆ ಲೇಬಲ್ ಇತ್ತಲ್ಲ ಯಾವ್ದನ್ನು ಸೆಲೆಕ್ಟ್, ಬಿಕಾಸ್ ಫ್ರಾನ್ಸ್ ಫಸ್ಟ್ ಇರೋದ್ರಿಂದ ಇನಿಷಿಯಲಿ ನೀವು ಜೆ ಲೇಬಲ್ ಕ್ರಿಯೇಟ್ ಮಾಡಿದಾಗ ಅವಾಗ ಫ್ರಾನ್ಸ್ ತೋರಿಸ್ತಾ ಇರುತ್ತೆ ಇಲ್ಲಿ. ಬಿಕಾಸ್ ಫಸ್ಟ್ ಫ್ರಾನ್ಸ್ ಇರೋದ್ರಿಂದ ಫ್ರಾನ್ಸ್ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿ ಇಲ್ಲೂ ಫ್ರಾನ್ಸ್ ತೋರಿಸ್ತಾ ಇರುತ್ತೆ. ಸೊ ನೀವೇನ್ ಜೆ ಲೇಬಲ್ ಕ್ರಿಯೇಟ್ ಮಾಡಿದ್ರಿ ಆ ಜೆ ಲೇಬಲ್ ನ ಕಂಟೆಂಟ್ ಪೇನ್ ಒಳಗೆ ಆಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಇನ್ನೊಂದ್ಸಲ ಹೇಳ್ತೀನಿ, ಒನ್ಸ್ ಯು ಸೆಲೆಕ್ಟ್ ಜರ್ಮನಿ ಇಟ್ ವಿಲ್ ಜನರೇಟ್ ಅನ್ ಆಕ್ಷನ್ ಇವೆಂಟ್. So this action event needs to be handled by the action listener which has been added. So it will go to the action listener. Inside action listener, it will call the action performed method. In action perform method, we are getting the item which has been selected. Here Germany has been selected. That Germany is in the format of combo box. That will be typecasted to string. So ಈಗ ಜರ್ಮನಿ ಅನ್ನೋ ಸ್ಟ್ರಿಂಗು ಎಸ್ ಅನ್ನೋ ವೇರಿಯೇಬಲ್ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ಈ ಜರ್ಮನಿ ಅನ್ನೋ ಸ್ಟ್ರಿಂಗ್ ಏನಿದೆ ಅದಕ್ಕೆ ಜಿಫ್ ಜೊತೆ ಕನ್ಕ್ಯಾಟಿನೇಟ್ ಮಾಡಿ ಜರ್ಮನಿ ಡಾಟ್ ಜಿಫ್ ನ ಒಬ್ಟೈನ್ ಮಾಡ್ಕೋತೀನಿ. ಸೊ ಅದನ್ನ ಇಮೇಜ್ ಐಕಾನ್ ಆಗಿ, ಇಮೇಜ್ ಐಕಾನ್ ಆಬ್ಜೆಕ್ಟ್ ಆಗಿ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಸೊ ಅವಾಗ ನಿಮ್ ಜೆ ಲೇಬಲ್ ಏನಿರುತ್ತೆ ಆ ಜೆ ಲೇಬಲ್ ಅಲ್ಲಿ ಸೆಟ್ ಐಕಾನ್ ಮೆಥಡ್ ಯೂಸ್ ಮಾಡಿ ಜರ್ಮನಿ ಐಕಾನ್ ನ ಅಪ್ಡೇಟ್ ಮಾಡ್ತೀನಿ. ಸೊ ಇನಿಷಿಯಲಿ ಫ್ರಾನ್ಸ್ ಐಕಾನ್ ಇರುತ್ತೆ ಯಾವ್ದು ಸೆಲೆಕ್ಟ್ ಆಗಕ್ಕಿಂತ ಮುಂಚೆ, ಬಿಕಾಸ್ ಫ್ರಾನ್ಸ್ ಫಸ್ಟ್ ಎಂಟ್ರಿ ಆಗಿರೋದ್ರಿಂದ. ಜರ್ಮನಿ ಸೆಲೆಕ್ಟ್ ಮಾಡಾದ್ಮೇಲೆ ಜರ್ಮನಿನ ಒಬ್ಟೈನ್ ಮಾಡ್ಕೊಂಡು ಜರ್ಮನಿದು ಫ್ಲಾಗ್ ಅಥವಾ ಇಮೇಜ್ ಐಕಾನ್ ನ ಅಪ್ಡೇಟ್ ಮಾಡುತ್ತೆ. ಸೊ ದಿಸ್ ಈಸ್ ಹೌ ಯುವರ್ ಜೆ ಕಾಂಬೋ ಬಾಕ್ಸ್ ವಿಲ್ ಗೆಟ್ ಇಂಪ್ಲಿಮೆಂಟೆಡ್. So we covered all the swing components. So this swing components topic is very much important from your exam point of view. So what are all the swing components we covered? You can expect one question for sure, which is for 8 marks. If luck is on your side, you can get at least 2 questions. 2 questions, at most 2 questions which is of 8 marks each. That will be equal to 16 marks. So I want you people to watch both the presentation session with complete concentration. So in our last presentation session, we covered J label image icon, then we covered J text field, then we covered the 3 swing buttons, J button, J text field, and J checkbox. In this particular presentation session, we covered the remaining swing components, which were radio button, that is radio button which is used for making only one selection at a time. Then we covered the other swing components, those were J list. Then we covered J table, and the last swing component we covered for this particular presentation session is J combo box. So hope you have understood all the presentation session. So watch your presentation session with complete concentration. This particular subject is very much important from your career point of view. So make note of all the concepts and topics you have learned. Still, if you are getting any doubts with respect to any presentation session, you can either call or ping me. So watch the presentation session with complete concentration. Thank you so much. All the best for your exams. Thank you.